ನೀವೇನು ನೋಡ್ತಾ ಇದ್ದೀರಾ ಕೇವಲ 60 ಲಕ್ಷದಲ್ಲಿ ಕಟ್ಟಿರುವಂಥ ಈ ಮನೆ. ಎಲ್ಲೂ ಕೂಡ 1 ಇಂಚ್ ಕೂಡ ಸ್ಪೇಸ್ ವೇಸ್ಟ್ ಮಾಡಿಲ್ಲ. ಮತ್ತೆ ವೆಂಟಿಲೇಷನ್ಗೆ ಅಂತಾನೆ ಮೇನ್ ಡೋರ್ ಮೇಲೆ ಫುಲ್ ಸ್ಕೈಲೈಟ್ ಓಪನ್ ಮಾಡಿದೀವಿ, ನ್ಯಾಚುರಲ್ ಲೈಟ್ಸ್ ಬರೋ ತರ ಮಾಡಿದೀವಿ. ಮತ್ತೆ ಫಾಲ್ ಸೀಲಿಂಗ್ ನೋಡ್ತಾ ಇದ್ರೆ ನೀವು, ಪ್ರೊಫೈಲ್ ವಿತ್ ಸ್ಪಾಟ್ ಲೈಟ್ ಎರಡು ಪ್ರೊವೈಡ್ ಮಾಡಿದೀವಿ. ನಾವೇನೇ ಹೇಳಿದ್ರು ಸಣ್ಣ ಪುಟ್ಟದ ಏನೇ ಹೇಳಿದ್ರು ಪಾಪ ಅವರು ಪೇಷನ್ಸ್ ಆಗಿ ಕೇಳ್ಬಿಟ್ಟು ಆಮೇಲೆ ಅವ್ರದ್ದು ಥಾಟ್ಸು ಅಪ್ಲೈ ಮಾಡಿ ನಮಗೂ ಕನ್ವಿನ್ಸ್ ಮಾಡಿ, ಸೊ ಆ ತರ ಇದ್ರಲ್ಲೆಲ್ಲ ಒಳ್ಳೆ ಚೆನ್ನಾಗಿ ಬಂದಿದೆ. ಎಲ್ ಶೇಪ್ ಅಲ್ಲಿ ಎಲ್ಲಾ ಕಡೆ ನೋಡಿರ್ತೀರಾ ಕೌಂಟರ್ ನೀವು, ಇದು ಆಪೋಸಿಟ್ ಇದೆ. ವೆಂಟಿಲೇಷನ್ ನಿಮ್ಗೆ ಡೈರೆಕ್ಟ್ ಸನ್ಲೈಟ್ ಸೂರ್ಯನ ಬೆಳಕು ಪೂಜಾಗ್ ಬೀಳ್ಬೇಕು. ನಾವು 2-3 ಕಡೆ ನೋಡಿ ಎಲ್ಲ ನೋಡಿ ಇವ್ರು ಕಟ್ಟಿರೋ 2 ಮನೆ ನೋಡಿ ಆಮೇಲೆ ಡಿಸೈಡ್ ಮಾಡಿದ್ದು ಇವರ ಹೋಗೋಣ. ಈ ಚಾಲೆಂಜಿಂಗ್ ವರ್ಕ್ ಆ ಟೈಮಲ್ಲಿ ಮುಗಿಸೋದಿದೆಯಲ್ಲ, ದಟ್ಸ್ ರಿಯಲಿ ಇಂಪಾರ್ಟೆಂಟ್. ನೋಡಿ ಇದು ನಿಮಗೆ ಎದ್ದಾಗ ಮಿರರ್ ಕಾಣಬಾರ್ದು ಅಂದ್ಬಿಟ್ಟು ನಿಮಗೆ ಅಡಿಷನಲ್ ಒಂದು ಡೋರ್ನ ಅಡಿಷನಲ್ ಡೋರ್ ಇದೆ ಸರ್. ಔಟ್ ಸೈಡ್ ಒಂದು ಡೋರ್ ಇರುತ್ತೆ, ಒಳಗಡೆ ಒಂದು ಡೋರ್ ಇರುತ್ತೆ. ನಿಮ್ ಕನ್ಸ್ಟ್ರಕ್ಷನ್ ನಾನು ಆಗಿರೋ ಸೈಟ್ ವಿಸಿಟ್ ಕೂಡ ಮಾಡಿಸ್ತೀವಿ, 4-5 ಬಂದು ವಿಸಿಟ್ ಮಾಡಿ, ಕ್ಲೈಂಟ್ಸ್ ಒಪಿನೋ ತಿಳ್ಕೊಳ್ಳಿ. ವ್ಯೂವರ್ಸ್ಗೆ ಒಂದು ಪಾಯಿಂಟ್ ಏನಂತಂದ್ರೆ, ಬೇರೆ ಕಡೆ ನೋಡಿ ಪರವಾಗಿಲ್ಲ, ಎಲ್ಲಾ ಕಡೆ ಇದು ಮಾಡಿದ್ರು ಕ್ವಾಲಿಟಿ ವೈಸ್ ನಿಮ್ ಬಜೆಟ್ ಅಲ್ಲಿ ನಿಮ್ಗೆ ಯಾವ ರೀತಿ ಚೇಂಜಸ್ ಇತ್ತು ಅಂತಂದ್ರು ಫ್ಲೆಕ್ಸಿಬಲ್ ಆಗಿ ನೀವು ರೆಫರ್ ಮಾಡ್ಕೋಬಹುದು, ಏನು ಇಶ್ಯೂಸ್ ಇಲ್ಲ. ಕ್ವಾಲಿಟಿ ವೈಸ್ ವೆರಿ ಗುಡ್. ಸೊ ಸ್ನೇಹಿತರೆ, ಈ ಮನೆ ನೀವೇನು ನೋಡ್ತಾ ಇದ್ದೀರಾ ಕೇವಲ 60 ಲಕ್ಷದಲ್ಲಿ ಕಟ್ಟಿರುವಂಥ ಈ ಮನೆ ನಿಮಗೆ 24 ಚದರ ಬರುತ್ತೆ. ಮನೆ ಮಾತ್ರ ತುಂಬ ಚೆನ್ನಾಗಿದೆ. ವಿತ್ತು ನಾನು ಹೇಳ್ತಿರುವಂಥದ್ದು ಇಂಟೀರಿಯರ್ ಜೊತೆ 60 ಲಕ್ಷದಲ್ಲಿ ನಿಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. 20/40 ಬರ್ತಿರೋವಂಥದ್ದು. ಮುಂದೆ ನೋಡ್ತಿರ್ಬೋದು ಎಲಿವೇಶನ್ನು ಕಾಸ್ಟ್ ಕಟ್ಟಿಂಗಲ್ಲಿ ನಿಮಗೆ ಮಾಡಿಕೊಟ್ಟಿರೋವಂಥದ್ದು. ಎಲಿವೇಶನ್ ತುಂಬ ಸಿಂಪಲಾಗಿ ಡೀಸೆಂಟಾಗಿ ನಿಮಗೆ ಮಾಡಿಕೊಟ್ಟಿದ್ದಾರೆ. ಸೊ GK ಕನ್ಸ್ಟ್ರಕ್ಷನ್ ಅವರು ಏನಿದೆ ನಿಮಗೆ ಬಜೆಟಲ್ಲಿ ನಿಮಗೆ ಮನೆನ ಕಟ್ಕೊಡ್ತಾರೆ. ಸೊ ಅದ್ರ ಕಂಪ್ಲೀಟ್ ಡೀಟೇಲ್ಸ್ನ ನಿಮಗೆ ಒಳಗಡೆ ಹೋಮ್ ಟೂರ್ನ ಕೊಡ್ತೀವಿ. ಮತ್ತು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಮತ್ತು ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ. ಸೊ ಯಾರಾದರೂ ಒಂದು ಮನೆ ಕಟ್ಟಬೇಕಂತ ಒಂದು ಪ್ಲಾನಿಂಗ್ ಇಟ್ಕೊಂಡಿದ್ದಾರೆ, ಖಂಡಿತ ಬಜೆಟಲ್ಲಿ ನಿಮಗೆ GK ಕನ್ಸ್ಟ್ರಕ್ಷನ್ ಅವರು ನಿಮಗೆ ಮಾಡಿಕೊಡ್ತಾರೆ. ಸೊ ಅದಕ್ಕೆ ಮುಂಚೆ ಸರ್ ಇದ್ದಾರೆ ಗಿರೀಶ್ ಅವರು, ಅವ್ರನ್ನ ಕರೆಯೋಣ. ಸರ್ ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ತೆ. ಚೆನ್ನಾಗಿದ್ದೀರಾ? ಸರ್ ನಿಮ್ಮ ವಿಡಿಯೋನ ನಾವು ಪದೇ ತೊಗೊಂಡ್ಬರ್ತಾ ಇರ್ತೀವಿ, ಯಾಕಂದ್ರೆ ಬಜೆಟಲ್ಲಿ ನೀವು ಕಟ್ಕೊಡ್ತೀರಾ. ಈ ಬಿಲ್ಡಿಂಗ್ ಏನು ಬಂದಿದೆ, ನಾವು ಎಲ್ಲಿದ್ದೀವಿ, ಕ್ಲೈಂಟ್ ಹೆಸರು ಏನು ಡೈಮೆನ್ಷನ್ ಇದೆ ಸೈಟ್ದು? ಸರ್ ಸೈಟ್ ಬಂದು ವೆಸ್ಟ್ ಫೇಸಿಂಗು 2040, ಗ್ರೌಂಡ್ ಫ್ಲೋರ್ ಸಿಂಗಲ್ BHK ಇದೆ. ಓಕೆ. ಫಸ್ಟ್ ಸೆಕೆಂಡ್ ಡೂಪ್ಲೆಕ್ಸ್ ಮಾಡಿದ್ದೀವಿ. ಸೂಪರ್. ತುಂಬಾ ಕಾಸ್ಟ್ ಕಟ್ಟಲ್ಲಿ ಮಾಡಿರೋಂಥ ಮನೆ 60 ಲ್ಯಾಕಲ್ಲಿ ವಿತ್ ಇಂಟೀರಿಯರ್ ಕಂಪ್ಲೀಟ್ ಮಾಡ್ಕೊಟ್ಟಿದ್ದೀವಿ. ತುಂಬಾ ಜನಕ್ಕೆ 60 ಲ್ಯಾಕಲ್ಲಿ ಆಗುತ್ತಾ ಅಂತ ತುಂಬಾ ಡೌಟ್ಸ್ ಇರುತ್ತೆ. ನಾವು ಬನ್ನಿ ಒಳಗಡೆ ಹೋಮ್ ಟೂರ್ ತೋರಿಸೋಣ ಹೇಗೆ ಬಂದಿದೆ 60 ಲ್ಯಾಕಲ್ಲಿ ಅಂತ. ನಾವು ಚಾಲೆಂಜ್ ಮಾಡಿ ನೋಡೋಣ 60 ಲ್ಯಾಕಲ್ಲಿ ಈ ಥರ ಮನೆ ಯಾರು ಕಂಪ್ಲೀಟ್ ಮಾಡ್ಕೊಡ್ತಾರೆ. ನಿಮಗೆ ಇಂಟೀರಿಯರ್ ಜೊತೆ ನಿಮಗೆ ಕಟ್ಕೊಟ್ಟಿರೋಂಥ ಮನೆ ಮಾತ್ರ ತುಂಬ ಅದ್ಭುತವಾಗಿ ಬಂದಿದೆ. ಸೊ ಬನ್ನಿ ಹೋಮ್ ಟೂರ್ನ ಕೊಡ್ತೀವಿ. ಸರ್ ಮತ್ತೆ ಯಾವ ಲೊಕೇಶನ್ ಇದ್ದೀವಿ ನಾವು? ಸರ್ ಇದು ಬನಶಂಕರಿ ಥರ್ಡ್ ಸ್ಟೇಜು, ಓಕೆ, ಸಪ್ತಗಿರಿ ಲೇಔಟ್ ಅಂತ ಬರುತ್ತೆ. ವೀಕ್ಷಕರೇ ಒಳಗಡೆ ಹೋಗೋಣ, ಕಂಪ್ಲೀಟ್ ಡೀಟೇಲ್ಸ್ನ ಕೊಡೋಣ. ಮತ್ತು ವೆಸ್ಟ್ ಫೇಸಿಂಗ್ ಸೈಟ್ ಆಗಿರುತ್ತೆ 20/40. ಯಾರಾದರೂ ಒಂದು ವೆಸ್ಟ್ ಫೇಸಿಂಗಲ್ಲಿ ಮನೆ ಕಟ್ಟಬೇಕು ಅಂತ ಇದ್ದರೆ ಯಾವ ಥರ ಪ್ಲಾನಿಂಗ್ ಬರುತ್ತೆ ಒಳಗಡೆ ತಿಳಿಸ್ಕೊಡ್ತೀವಿ. ಬನ್ನಿ ಸರ್, ಎಲಿವೇಶನ್ ಇಂದ ಹೋಗ್ಬಿಡೋಣ. ಸರ್ ಎಲಿವೇಶನ್ ನೋಡಿ ನಿಮಗೆ ತುಂಬಾ ಕಾಸ್ಟ್ ಕಟ್ ಮಾಡಿರೋಂಥದ್ದು. ನಿಮಗೆ ಪ್ಲಾಸ್ಟಿಂಗ್ ಅಲ್ಲಿ ಮತ್ತೆ ಪೇಂಟಿಂಗ್ ಅಲ್ಲಿ ಮುಗಿಸ್ಬಿಟ್ಟಿದ್ದೀರಾ. ಕ್ಲಾಡಿಂಗ್ 2 ಕಡೆ ಮಾತ್ರ ಪ್ರೊವೈಡ್ ಮಾಡಿದ್ವಿ. ಬೇರೆ ಎಕ್ಸ್ಟ್ರಾ ಅಡಿಷನಲ್ ಕಾಸ್ಟ್ ಅಂತ ಎಲ್ಲೋ ಇನ್ನು ಗೇಟ್ ನೋಡೋದಾದ್ರೆ ನೀವು ಕಂಪ್ಲೀಟ್ ಸೇಫ್ಟಿ ಗೇಟ್ ಮಾಡಿಸ್ಬಿಟ್ಟಿದ್ದಾರೆ MS ಅಲ್ಲಿ. ಸರ್ ವಿತ್ ಲೇಸರ್ ಕಟಿಂಗ್ ಕೂಡ ಆ್ಯಡ್ ಮಾಡಿದ್ವಿ ನಿಮಗೆ. MS ಗೇಟ್ ವಿತ್ ಲೇಸರ್ ಕಟಿಂಗ್ ಇದೆ, ಫುಲ್ ಸೇಫ್ಟಿ ವೈಸ್ ಕೂಡ ಇದೆ. ಓಕೆ. ಮತ್ತೆ ಇಡೀ ಬಿಲ್ಡಿಂಗ್ಗೆ ನಿಮಗೆ ವಿಂಡೋಸ್ ಎಲ್ಲ ನಿಮಗೆ UPVC ವಿಂಡೋನ ಪ್ರೊವೈಡ್ ಮಾಡಿದ್ದಾರೆ. 3 ಟ್ರ್ಯಾಕ್ ವಿಂಡೋ. ಓಕೆ. ಇನ್ನು ರೋಡ್ ಲೆವೆಲಿಂದ ನಾವು ನೋಡಕ್ ಹೋದ್ರೆ ರೋಡ್ ಲೆವೆಲಿಂದ ಎಷ್ಟು ಹೈಟ್ ಮಾಡಿದ್ದಾರೆ ಸರ್? 1 feet 6 inches, 1.5 ಹೈಟ್ ಅಲ್ಲಿ ಇದೆ. 1.5 ಹೈಟ್. ಓಕೆ. ಇನ್ನು ಪಾರ್ಕಿಂಗ್ ಅಂತ ಬಂದರೆ, ಯಾಕಂದರೆ 20/40 ಆಗಿರೋದ್ರಿಂದ ನಿಮಗೆ ಪಾರ್ಕಿಂಗ್ ಮಾತ್ರ ತುಂಬ ಯೂಸ್ ಆಗಿ ಬರ್ತಾ ಇದೆ. ಆರಾಮಾಗಿ ಒಂದು ಶಿಫ್ಟ್ ಕಾರ್ನ ನಿಲ್ಲಿಸ್ಬೋದು ಸರ್. I20 ಶಿಫ್ಟ್ ಕಾರ್ನ ಆರಾಮಾಗಿ 15/20 feet ಪಾರ್ಕಿಂಗ್ ಪ್ರೊವೈಡ್ ಮಾಡಿದ್ದೀವಿ. ಓ ಸೂಪರ್, ತುಂಬ ಚೆನ್ನಾಗಿ ಬಂದಿದೆ, ಸ್ಪೇಸ್ ಬಂದಿದೆ. ಒಂದು ಕಾರು 4 ಟೂ ವೀಲರ್ ಆರಾಮಾಗಿ ನಿಲ್ಸ್ಕೊಬೋದು ಸರ್. ಇದೇನು ಸರ್ ಇದು ನೋಡ್ತಾ ಇದ್ದೀವಿ? ಸರ್ UPS ಪ್ರೊವೈಡ್ ಕೂಡ ಔಟ್ ಸೈಡ್ ಮಾಡಿಬಿಟ್ಟಿದ್ದೀವಿ. ಔಟ್ ಸೈಡ್ ಎಲ್ಲ ಕೊಟ್ಬಿಡಿ. ಔಟ್ ಸೈಡ್ಗೆ UPS ಪ್ರೊವೈಡ್ ಮಾಡಿದ್ದೀವಿ, ಸಿಲಿಂಡರ್ ಕೂಡ ಮಾಡ್ಕೋದೀವಿ, ಮತ್ತೆ ಶೂ ರ್ಯಾಕು ಕೂಡ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲೇ ಸ್ಟೇರ್ ಕೇಸ್ ಕೆಳಗಡೆ ಎಲ್ಲೂ ಕೂಡ 1 ಇಂಚ್ ಕೂಡ ಸ್ಪೇಸ್ ವೇಸ್ಟ್ ಮಾಡಿಲ್ಲ. ಯಾಕೆ ಜಾಗ ಚಿಕ್ಕದಿದೆ ಅಂದಾಗ ತುಂಬಾ ನಾವು ಆ ಜಾಗ ಎಷ್ಟು ಯುಟಿಲೈಸ್ ಮಾಡ್ತೀವಿ ಅಷ್ಟು ಬೆಟರ್ ಅಲ್ವಾ. ಮತ್ತೆ ಇದೂ ಅಷ್ಟೇ, ನೀವು ಸ್ವಲ್ಪ ಫ್ಲೋರ್ ಲೆವೆಲ್ ಇಂದ ಸ್ವಲ್ಪ ಹೈಟ್ ಮಾಡಿದೀವಿ. ಅದು ಯಾಕೆಂದ್ರೆ ನಿಮಗೆ ನೀರೆಲ್ಲ ಒಳಗಡೆ ಹೋಗದೆ ಇರೋ ತರ ಸೂಪರ್ ಪ್ರೊವೈಡ್ ಮಾಡಿದೀವಿ. ಇದು ಸಮ್ ಟ್ಯಾಂಕ್ ಕೂಡ ಇಲ್ಲೇ ನಿಮಗೆ ಪಾರ್ಕಿಂಗ್ ಅಲ್ಲೇ ಪ್ರೊವೈಡ್ ಮಾಡಿದ್ವಿ. ಎಷ್ಟು ಲೀಟರ್ ಕೊಟ್ಟಿದ್ದೀರಾ ಸರ್? ಸರ್ ಇದು 15,000 ಲೀಟರ್ಸ್ ಕೆಪಾಸಿಟಿ ಇದೆ. ಅಂದ್ರೆ ಇದು ನಿಮ್ಮ ಸ್ಕೋಪ್ ಅಲ್ಲೇ ಬಂದಿರೋದು ಅಡಿಷನಲ್ ಏನಾದ್ರು? ಸರ್ ನಮ್ಮ ಸ್ಕೋಪ್ ಅಲ್ಲಿ 9,000 ಲೀಟರ್ಸ್ ಕೆಪಾಸಿಟಿ ನಾವು ಒಂದು ಚಿದ್ರಕ್ಕೆ ಆ್ಯಡ್ ಮಾಡ್ತೀವಿ. ಮಿಕ್ಕಿದ್ದು ಕ್ಲೈಂಟ್ಸ್ ರಿಕ್ವೈರ್ಮೆಂಟ್ ಪ್ರಕಾರ ಏನು ಬರುತ್ತೆ ಅದನ್ನ ಅಡಿಷನಲ್ ತಗೊಂಡು. ಸರ್ ನಮಗೆ ನಿಮ್ಮದು ಕಂಪ್ನಿ ಕಡೆಯಿಂದ ಇವಾಗ ಒಂದು ಸ್ಟಾರ್ಟಿಂಗ್ ಚದ್ರ ಅಂತ ಬಂದ್ರೆ ಎಷ್ಟು ಪ್ಯಾಕೇಜ್ ಸ್ಟಾರ್ಟ್ 1,805 ಇದೆ ಸರ್. 1,800 ಇಂದ ಸ್ಟಾರ್ಟ್ ಆಗುತ್ತೆ ಬೇಸಿಕ್ ಪ್ರೈಸ್. 1,800 ಇಂದ ಸ್ಟಾರ್ಟ್ 1,800 ಸ್ಟಾರ್ಟ್ ಆಗುತ್ತೆ. ಪ್ರೀಮಿಯಂ ಇದೆ, ರಾಯಲ್ಸ್ ಇದೆ. ಕ್ಲೈಂಟ್ಸ್ ರಿಕ್ವೈರ್ಮೆಂಟ್ ಮೇಲೆ ನಾವು ಕೊಡ್ತೀವಿ ನಿಮಗೆ. ಸರ್ ನಿಮ್ಮ ಆಫೀಸ್ ಒಂದು ಲೊಕೇಶನ್ ಹೇಳ್ಬಿಡಿ ನಮಗೆ. ಸರ್ ನಮ್ದು ಆಫೀಸು ಕೆಂಗೇರಿ ನಿಯರ್ ಬೈ ಬರುತ್ತೆ. ನಮ್ದು ಕೆಂಗೇರಿಯಿಂದ ಒಂದು ಮೆಟ್ರೋ ಇಂದ 2 ಕಿಲೋಮೀಟರ್ಸ್ ಆಗ್ಬೋದು ಅಷ್ಟೇ. GK ಕನ್ಸ್ಟ್ರಕ್ಷನ್ ನಿಯರ್ ಬೈ GK ಕನ್ಸ್ಟ್ರಕ್ಷನ್ ಅಂದ್ರೆ ಬರುತ್ತೆ. ಇಲ್ಲ ವೆಬ್ಸೈಟ್ ಅಲ್ಲಿ ಕೂಡ GK ಕನ್ಸ್ಟ್ರಕ್ಷನ್ ಅಂತ ಸರ್ಚ್ ಮಾಡೋದು ಕೂಡ ಬರುತ್ತೆ, ಸಿಗೋಣ. ಸರ್ ನಮಗೆ ಹೇಳಿ ಗ್ರೌಂಡ್ ಫ್ಲೋರ್ ಅಲ್ಲಿ ಏನು ಬಂದಿದೆ?
ಸರ್ ಗ್ರೌಂಡ್ ಫ್ಲೋರ್ ಸಿಂಗಲ್ BHK, ಆಲ್ಮೋಸ್ಟ್ ಒಂದು ರೂಮ್ಸು, ಅಟ್ಯಾಚ್ ಟಾಯ್ಲೆಟ್ಟು, ಓಕೆ. ಟಿವಿ ಯೂನಿಟ್ಟು, ಪೂಜಾ, ಕಿಚನ್ ಎಲ್ಲ ಪ್ರೊವೈಡ್ ಮಾಡಿದ್ದೀವಿ. ಅಂದರೆ ಒಂದು ಸ್ಮಾಲ್ ಫ್ಯಾಮಿಲಿ ಇರೋದಕ್ಕೆ ಸ್ಮಾಲ್ ಫ್ಯಾಮಿಲಿ ಆರಾಮಾಗಿರ್ಬೋದು. ಆರಾಮಾಗಿರ್ಬೋದು. ಪೂಜಾ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಪೂಜಾ ಕೂಡ ಸಪ್ರೇಟ್ ಆಗಿದೆ, ಕಿಚನಲ್ಲಿ ಕೂಡ ಆ್ಯಡ್ ಮಾಡಿಲ್ಲ. ಡನ್. ನೆಕ್ಸ್ಟ್ ಇಲ್ಲಿ ಬರೋದಾದ್ರೆ ನಿಮಗೆ ಕಂಪ್ಲೀಟ್ ನಿಮಗೆ ಸ್ಟೇರ್ ಕೇಸ್ ಇಲ್ಲಿ ಕೊಟ್ಟಿರೋಂಥದ್ದು. ಸರ್ ನೋಡಿ, ನಿಮಗೆ MS ಬದಲು SS ಕೂಡ ಪ್ರೊವೈಡ್ ಮಾಡಿದ್ದೀವಿ. ಎಕ್ಸ್ಟರ್ನಲ್ ಸ್ಟೇರ್ ಕೇಸ್ಗೆ ಗ್ರಾನೈಟ್ಸ್ ಎಲ್ಲ ನಿಮಗೆ ಲಪೋದರ ಯೂಸ್ ಮಾಡಿದ್ದೀವಿ. ರೇಸರ್ಗೆ ವೆಟ್ರಿಫೈಡ್ ಟೈಲು, ಟಾಪಲ್ಲಿ ನಿಮಗೆ ಲಪೋದರ ಟೈಲು, ಆಂಟಿ ಸ್ಕಿಡ್ ಆಗದೆ ಈ ಥರ ಸಿಂಪಲ್ ಆಗಿದೆ. 65 rupees per square feet ಇದು. ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆದರೆ ಇಲ್ಲೂ ಕೂಡ ಒಂದು ಸೇಫ್ಟಿ ಡೋರ್ ಪ್ರೊವೈಡ್ ಮಾಡಿದ್ದಾರೆ. MS ಓನರ್ ಇರ್ತಾರಲ್ಲ, ಸೊ ಹಾಗಾಗಿ ಸೇಫ್ಟಿ ಇದೆ. MS ಡೋರ್ ಪ್ರೊವೈಡ್ ಆಗಿದೆ. ಮತ್ತೆ ಸ್ಪೇಸು ಚೆನ್ನಾಗಿ ಬಂದಿದೆ ಸರ್. 3.5 feet ಇದೆ. 20-40 ಎಷ್ಟು ಅಡ್ಜಸ್ಟ್ ಮಾಡಬೇಕು ಅಷ್ಟು ಅಡ್ಜಸ್ಟ್ ಮಾಡಿದ್ದೀವಿ ಸರ್. ಮತ್ತೆ ವಿಂಡೋ ನೋಡಿ 6x6 ಕೊಟ್ಟಿದ್ದೀವಿ. ಹಾಲ್ ವಿಂಡೋ ನೋಡಿ, ಸ್ಲೈಡಿಂಗ್ ಇದಕ್ಕೂ ಅಷ್ಟೇ, ಸ್ಲೈಡಿಂಗು 6x6. ಮತ್ತೆ ವೆಂಟಿಲೇಷನ್ಗೆ ಅಂತಾನೆ ಮೇನ್ ಡೋರ್ ಮೇಲೆ ಫುಲ್ ಸ್ಕೈಲೈಟ್ ಓಪನ್ ಮಾಡಿದ್ದೀವಿ ನೋಡಿ. ಇಲ್ಲಿಂದ ನ್ಯಾಚುರಲ್ ಲೈಟ್ಸ್ ಬರೋ ಥರ ಮಾಡಿದ್ದೀವಿ. ಸ್ಪೇಸ್ ಮೇನ್ ಡೋರ್ ಆಪೋಸಿಟ್ ಪ್ರೊವೈಡ್ ಮಾಡಿಕೊಟ್ಟಿದ್ದೀವಿ. ಮತ್ತೆ ನನಗೆ ಇದೊಂದು ತುಂಬ ಇಷ್ಟ ಆಯಿತು ಸರ್. ಪ್ರತಿಯೊಂದು ಮನೆಗೂ ವಾಸ್ಕಲ್ಗೂ ನೀವು ಒಂದು ಗ್ರಾನೈಟ್ ಪ್ರೊವೈಡ್ ಮಾಡ್ತೀವಿ. ಗ್ರಾನೈಟ್ ಮಾಡಿ ನಿಮಗೆ ಇದು ಕ್ರಾವಿಟೋನಾ ಅಂತ ಹೇಳ್ತಾರೆ, 2x4 ಟೈಲು. ಮೈನ್ ಡೋರ್ ಎಂಟ್ರೆನ್ಸ್ ಅಲ್ಲಿ ಮಾತ್ರ ಇದು ನಮ್ಮ ಸ್ಕೋಪಲ್ಲೇ ಬಂದಿರೋಂಥದ್ದು. ಬಟ್ ಇದು ಏನು ಸರ್ ಅಡ್ವಾಂಟೇಜ್ ಇದು, ಅಥವಾ ಏನು ಲುಕ್ಕಿಗೋಸ್ಕರ ಮಾಡಿಸೋದು? ಲುಕ್ ಪ್ರಾವಿಷನ್ಗೋಸ್ಕರ ಮಾಡಿಸೋದು. ಅಂದ್ರೆ ಈಗ ಇದು ಬರೀ ಟೈಲ್ ಹಾಕೋದೇ ಚೆನ್ನಾಗಿಲ್ಲ, ಎಡ್ಜ್ ಎಲ್ಲ ನಿಮಗೆ ಶಾರ್ಪ್ ಆಗಿರುತ್ತೆ. ಇದಾದ್ರೆ 1/2 inch ಟೈಲಿಂದ ಮುಂದೆ ತಗೊಂಡಿದ್ದೀವಿ. ತುಂಬಾ ಶಾರ್ಪ್ನೆಸ್ ಆಗಿದೆ, ನೋಡೋದಕ್ಕೂ ಲುಕ್ ವೈಸ್ ತರ ಕಾಣುತ್ತೆ. ಸರ್ ಒಂದು ಮೇನ್ ಡೋರ್ ತೋರಿಸ್ಬಿಡೋಣ ಸರ್. ಹಾಗೆ ಮೇನ್ ಡೋರ್ ಕ್ಲೋಸ್ ಮಾಡಿ ಓಪನ್ ಮಾಡ್ತೀನಿ. ನೋಡ್ತಾ ಇದ್ದೀರಾ ನೀವು, ನ್ಯಾಚುರಲ್ ಟೀಕ್ ವುಡ್ ಇಂದ ಮಾಡಿರೋಂಥದ್ದು ಮೇನ್ ಡೋರು. ಎಷ್ಟು ಹಿಡಿತು ಸರ್? ಏನು ಕಾಸ್ಟ್ ಹಿಡಿತು ಇದು ಮೇನ್ ಡೋರು? ಸರ್ ಇದು 65,000 ಆಗಿದೆ. ಮೇನ್ ಡೋರ್ ಪ್ಲಸ್ ವಾಸ್ಕಲ್ ಎಲ್ಲ ಸೇರಿ? ವಾಸ್ಕಲ್ಲು ಮೇನ್ ಡೋರ್ ಎರಡು ಸೇರಿ 65,000. ಓಕೆ. ಮತ್ತೆ ಹ್ಯಾಂಡಲ್ ಎಲ್ಲ ನೋಡ್ಬೋದು, ತುಂಬಾ ಇಲ್ಲ ಸರ್, ವಿತ್ ಫಿಟ್ಟಿಂಗ್ಸ್ 65,000 ಕಂಪ್ಲೀಟ್ ಮಾಡಿದ್ವಿ. ವಿತ್ ಫಿಟ್ಟಿಂಗ್ಸ್ ಅಲ್ಲ. ಓಕೆ. ಮತ್ತೆ ಇದು ಬರ್ಮಾ ಟೀಕ್ ಡೋರು ತುಂಬಾ ಚೆನ್ನಾಗಿದೆ. ಗ್ರೇನ್ಸ್ ನೋಡ್ತಾ ಇದ್ರೆ ನಿಮಗೆ ಅಬ್ಸರ್ವ್ ಮಾಡ್ತಿರ್ಬೋದು ನೀವು, ಗ್ರೇನ್ಸ್ ತುಂಬಾ ಚೆನ್ನಾಗೇ ಬಂದಿದೆ. ಓಕೆ. ಇನ್ನ ಹಾಲ್ ವಿಚಾರ ಅಂತ ಬಂದ್ರೆ ನೋಡಿ, ತುಂಬಾ ಎಂಟ್ರಿ ಆದ ತಕ್ಷಣ ಹಾಲ್ ಸರ್. ನಿಮಗೆ ಹಾಲ್ ಒಳಗಡೆ ನೀವು ಮೇನ್ ಡೋರಿಂದ ಒಳಗಡೆ ಬರ್ತಿದ್ದಂಗೆ ಒಂದು ಗ್ರ್ಯಾಂಡ್ ಲುಕ್ ಕಾಣ್ಬಿಡುತ್ತೆ. 300 square feet ಹಾಲ್ ಪ್ರೊವೈಡ್ ಮಾಡಿದ್ದೀವಿ. 300 square feet ಇದೆ ಹಾಲ್, 15x15, 300 square feet. ಸರ್ ಟೈಲ್ಸ್ ಯೂಸ್ ಮಾಡೋದು ಇದು? ಸೊ 4x6 ವೆಟ್ರಿಫೈಡ್. ಮತ್ತೆ ಫಾಲ್ ಸೀಲಿಂಗ್ ನೋಡ್ತಾ ಇದ್ದಾರೆ ನೀವು, ಪ್ರೊಫೈಲು ವಿತ್ ಸ್ಪಾಟ್ ಲೈಟ್ ಎರಡು ಪ್ರೊವೈಡ್ ಮಾಡಿದ್ದೀವಿ. ಫಾಲ್ ಸೀಲಿಂಗ್ ಅಲ್ಲಿ ಸ್ವಲ್ಪ ಆಲ್ಟರ್ನೇಟ್ ಕಲರ್ ಕೂಡ ಚೇಂಜ್ ಮಾಡಿಸಿದ್ದೀನಿ, ಬಾರ್ಡರ್ ತರ ಒಂದು ಸ್ವಲ್ಪ ಡಿಫ್ರೆಂಟ್ ಲುಕ್ ಇರಲಿ ಅಂತ ಮಾಡಿಸಿರಂತೆ. ಚೆನ್ನಾಗಿ ಬಂದಿದೆ ಸರ್. ಕೆಲವರು ಏನು ಮಾಡ್ತಾರೆ ಅಂದ್ರೆ ಬಾರ್ಡರ್ ಮಾಡ್ತಾ ಮಾಡಿಸ್ತಾರೆ POP. ಸೆಂಟ್ರಲ್ ನಿಮಗೆ ಪ್ಲೇನ್ ಬಿಟ್ಬಿಡ್ತಾರೆ. ಇದು ನಿಮ್ಗೆ ಆ ಥರ ಮಾಡಿಲ್ಲ ಸರ್. ನಿಮ್ಗೆ ನೋಡ್ತಾ ಇದ್ರೆ 20-40 ಅಂತ ಫೀಲೇ ಆಗಲ್ಲ. ಮನೆ ಒಳಗಡೆ ಎಂಟ್ರಿ ಆದರೆ ಫಸ್ಟ್ ಫ್ಲೋರ್ ನೋಡ್ತಾ ಇದ್ರೆ ನಿಮಗೆ 20-40 ಅಂತ ಫೀಲೇ ಆಗಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಇನ್ನು TV ಕ್ಯಾಬಿನೆಟ್ ನೋಡ್ಬೋದು, 10 feet ವರೆಗೂ ಕಂಪ್ಲೀಟ್ ಮೇಲ್ಗಡೆವರೆಗೂ ಮಾಡಿಸಿದ್ದೀರಾ. 10 feet ಫುಲ್ ಸರ್. ರಾಫ್ಟರ್ ಕೂಡ ಯೂಸ್ ಮಾಡಿದ್ದೀನಿ ಸೈಡಲ್ಲಿ. ಸೆಂಟರ್ ಗೋಲ್ಡನ್ ಬೀಡಿಂಗ್ ಕೂಡ ಪ್ರೊವೈಡ್ ಆಗಿದೆ. ಸರ್ ನೀವು ಮನೆ ಅಲ್ದೇನೆ ಇಂಟೀರಿಯರ್ ಬರೀ ಈಗ ಒಂದು ಅವ್ರ ಹತ್ರ ಮನೆ ಇದೆ, ಫ್ಲಾಟ್ಗಳು ಇರ್ತವೆ, ಬರೀ ಇಂಟೀರಿಯರ್ ಮಾಡಿಸ್ಕೊಡ್ಬೇಕಂದ್ರೆ ಇಂಟೀರಿಯರ್ ಪ್ಯಾಕೇಜ್ ಎಲ್ಲ ಯಾವ ಥರ ಸರ್ ಅದು? ಸರ್ 1200 ಇಂದ ಸ್ಟಾರ್ಟ್ ಆಗುತ್ತೆ ನಮ್ಮದು. ಅದು 1200 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ. ಸೊ ನೋಡಿ, ಇಂಟೀರಿಯರ್ ಮಾಡಿಸ್ಬೇಕಂದ್ರೂ ಮಾಡಿಸ್ಕೊಡಿ. ಮನೆದು ಏನೋ ಒಂದು ನಿಮಗೆ ಮಾಡಿಸೋದು ಇದ್ರೆ ಸೊ GK ಕನ್ಸ್ಟ್ರಕ್ಷನ್ನ ಒಂದ್ಸಲಿ ಕಾಲ್ ಮಾಡಿ ಅಂತ. TV ವಾಲ್ಗೆ ನೋಡಿ ನಿಮಗೆ ಮಾರ್ಬಲ್ ಫಿನಿಶಿಂಗ್ ನಿಮ್ಗೆ ಲ್ಯಾಮಿನೇಟ್ ಯೂಸ್ ಮಾಡಿದ್ದೀವಿ. ನಿಮಗೆ ಫೀಲ್ ನೋಡ್ತಾ ಇದ್ರೆ ಬರೀ ಮಾರ್ಬಲ್ ತರ ಫೀಲ್ ಆಗ್ತಾ ಇದೆ. ಒಂದು ಗೋಲ್ಡ್ ಪಟ್ಟಿ ಕೊಟ್ಟಿದ್ದಾರೆ, ಗೋಲ್ಡನ್ ಬೀಡಿಂಗ್ ಕೂಡ ಯೂಸ್ ಮಾಡಿದ್ದೀವಿ, ರಿಫ್ಲೆಕ್ಟ್ ಆಗ್ತಾ ಇದೆ, ತುಂಬಾ ಚೆನ್ನಾಗಿ ಬಂದಿದೆ. ಓಕೆ. ಮತ್ತೆ ಈ ಹಾರ್ಚ್, ಕಿಚನ್ ಎಂಟ್ರೆನ್ಸ್ಗೆ ಹಾರ್ಚ್ ಮಾಡಿದ್ದೀವಿ. ಹಾರ್ಚ್ ಕೂಡ ನಿಮಗೆ ಇದು ವುಡಲ್ಲೇ ಮಾಡಿರೋಂಥದ್ದು. ಅದಕ್ಕೂ ಕೂಡ ಒಂದು ಚಿಕ್ಕ ಲೈಟ್ಸ್ ಪ್ರೊವೈಡ್ ಮಾಡಿದ್ದೀವಿ. ಅಲ್ಲೊಂದು ಇಲ್ಲೊಂದು 4 ಲೈಟ್ಸ್ ಕೂಡ ಪ್ರೊವೈಡ್ ಆಗಿದೆ. ಇಟ್ಕೊಳ್ಳೋದಕ್ಕೆ ಅದು ಫ್ಲವರ್ ಪಾಟ್ ಏನಾದರೂ ಇಟ್ಕೋಬಹುದು. ಸೊ ಇನ್ನೂ ಸ್ವಲ್ಪ ನಿಮಗೆ ಗ್ರ್ಯಾಂಡ್ ಆಗಿ ಕಾಣುತ್ತೆ ನೋಡಿದಾಗ ನಿಮಗೆ. ಮತ್ತೆ ಕಿಚನ್ ಬಂದು ನೀವು ಕಿಚನ್ ಅಲ್ಲಿ ನೋಡ್ತಾ ಇದ್ದೀರಾ, ಎರಡು ಕಡೆ ಎಲ್ ಶೇಪ್ ಅಲ್ಲಿ ಎಲ್ಲಾ ಕಡೆ ನೋಡಿರ್ತೀರಾ ಕೌಂಟರ್ ನೀವು. ಇದು ಆಪೋಸಿಟ್ ಇದೆ. ಒಂದು ಸಿಂಕ್ ಬರುತ್ತೆ, ಮತ್ತೆ ಅಲ್ಲಿ ಸ್ಟವ್ ಬರುತ್ತೆ, ಈ ಕಡೆ ಮಿಕ್ಸಿ ಮತ್ತೆ ಗ್ರೈಂಡರ್ಗೆ ಪ್ರೊವೈಡ್ ಮಾಡಿದೀವಿ. ಕಿಚನ್ ಲಾಫ್ಟ್ ಎಲ್ಲ ಫುಲ್ಲು ಲಾಫ್ಟ್ ಆಗಿರ್ಬೋದು, ಬಾಟಮ್ಸ್ ಆಗಿರ್ಬೋದು, ಫುಲ್ ಎಲ್ಲ ಅಕ್ರಾಲಿಕ್ ಶೀಟ್ ಯೂಸ್ ಮಾಡಿದ್ದೀವಿ. ಡೋರ್ಸ್ ಎಲ್ಲ ನಿಮಗೆ ಫುಲ್ ಪ್ರೊಫೈಲ್ ಡೋರ್ ಯೂಸ್ ಮಾಡಿದ್ದೀವಿ. ಬ್ಲಾಕ್ ಕಲರ್ ಹ್ಯಾಂಡಲ್ಸು, ಪ್ರೊಫೈಲ್ ಲೈಟ್. ಓಕೆ. ಪ್ಯಾಂಟ್ರಿ, ಮಿನಿ ಪ್ಯಾಂಟ್ರಿ ಕೂಡ ಪ್ರೊವೈಡ್ ಆಗಿದೆ. ಇದರಲ್ಲಿ ಚಿಮ್ನಿ ಪ್ರಾವಿಷನ್ ಕೊಟ್ಟಿದ್ದೀರಾ. ಚಿಮ್ನಿ ಹಾಕೋಬಾರ್ದಿದೆ, ಮೇಲ್ಗಡೆ ಲಾಫ್ಟ್ಸ್ ಇದೆ. ಇಲ್ಲೆಲ್ಲ ಇದಕ್ಕೆಲ್ಲ ನಿಮಗೆ ಟ್ಯಾಂಡಮ್ ಬಾಕ್ಸ್ ಯೂಸ್ ಮಾಡಿದ್ದೀವಿ ಕಿಚನ್ಸ್ ಅಲ್ಲೆಲ್ಲ. ಮತ್ತೆ ಹ್ಯಾಂಡಲ್ ನೋಡಬಹುದು, ಸಾಫ್ಟ್ ಕ್ಲೋಸ್ ಇರುತ್ತೆ. ಸಾಫ್ಟ್ ಕ್ಲೋಸ್. ಮತ್ತೆ ಸಿಂಕ್ ಅಷ್ಟೇ ಕ್ವಾರ್ಟ್ಸ್ ಅಲ್ಲಿ ಯೂಸ್ ಮಾಡಿ. ಸಿಂಕ್ ಕೂಡ ಕ್ವಾರ್ಟ್ಸ್ ಇದೆ. ಇದೆಲ್ಲ ಟ್ಯಾಂಡಮ್ ಯೂಸ್ ಮಾಡಿದೀವಿ. ನಿಮಗೆ ನಾರ್ಮಲ್ SS ಯಾವುದು ಯೂಸ್ ಮಾಡಿಲ್ಲ, ನೋಡ್ತಾ ಇದ್ದೀರಲ್ಲ ಸರ್. ಇದು ಇನ್ನೊಂದು ನಾನು ಕೇಳಬೇಕು, ಸ್ವಿಚ್ ಬೋರ್ಡ್ ಆಗಿರ್ಲಿ ಮತ್ತೆ ಇದು ಫಿಟ್ಟಿಂಗ್ಸ್ ಏನಿದೆ ಇವಾಗ ನೀವೆಲ್ಲ ಜಾಗ್ವಾರ್ ಯೂಸ್ ಮಾಡಿದ್ರೆ ಯಾವ ಕಂಪ್ನಿ ಯೂಸ್ ಮಾಡಿದ್ರ ಸರ್? ನಿಮಗೆ ಟ್ಯಾಬ್ಸ್, ಸ್ವಿಚ್ ಬೋರ್ಡ್ ಎಲ್ಲ ನಿಮಗೆ ಇದನ್ನ ಯೂಸ್ ಮಾಡಿದೀವಿ, ಹ್ಯಾಂಕರ್ ಯೂಸ್ ಮಾಡಿದೀವಿ. ಮತ್ತೆ ಫಿಟ್ಟಿಂಗ್ಸ್ ಎಲ್ಲ ನಿಮಗೆ ಪ್ಲಂಬಿಂಗ್ದು ಎಲ್ಲ ಜಾಗ್ವಾರ್ ಯೂಸ್ ಮಾಡಿದೀವಿ. ಪೈಪ್ಸ್ ಎಲ್ಲ ನಿಮಗೆ ಆಶೀರ್ವಾದ, ಸುಪ್ರೀಮೇ ಯೂಸ್ ಮಾಡಿರೋದು, ಬೇರೆ ಯಾವ್ದು ಕ್ವಾಲಿಟಿ ಕಾಂಪ್ರಮೈಸ್ ಕೂಡ ಆಗಿಲ್ಲ. ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿರೋದು. ಟ್ಯಾಬ್ಸ್ ಎಲ್ಲ ನೋಡ್ತಾ ಇದ್ದಾರೆ, ಇದೆಲ್ಲ ರೊಟೇಟ್ ಆಗುತ್ತೆ ನಿಮಗೆ. ಸೂಪರ್ ಆಗಿದೆ. ಮತ್ತೆ ಫಾಲ್ ಸೀಲಿಂಗ್ ಕೂಡ ನೋಡ್ತಾ ಇದ್ರೆ ನಿಮಗೆ ಹಾಲಲ್ಲಿ ಕೊಟ್ಟಿರೋ ಹಾಗೆ ಕಿಚನ್ಗೆ ಬೇರೆ ಕಾಂಬಿನೇಷನ್ಸ್ ಮಾಡಿ ಒಂದು ಪ್ರೊಫೈಲ್ ಲೈಟ್ ಕೊಟ್ಟಿದ್ದೀನಿ. ಮತ್ತೆ ಇಲ್ಲಿ ಪೂಜಾ ಮತ್ತೆ ಡೈನಿಂಗ್ ಇಲ್ಲಿ ಹಾಲ್ ತರನೇ ಪೊಸಿಷನ್ ಅಲ್ಲಿ 2 ಪ್ರೊಫೈಲ್ ಲೈಟ್ಸ್ ಇದೆ.
ಇಲ್ಲೂ ಕೂಡ ಫಾಲ್ ಸೀಲಿಂಗ್ ಪ್ರೊವೈಡ್ ಆಗಿದೆ. ಅಂದ್ರೆ ಇಲ್ಲಿ ನಾವು ಡೈನಿಂಗ್ ಟೇಬಲ್ ತರನು ತಂದು ಇಟ್ಕೋಬಹುದು. ಡೈನಿಂಗ್ ಟೇಬಲ್ ಇಟ್ಕೊಬೋದು ಇಲ್ಲಿ. ಡೈನಿಂಗ್ ಟೇಬಲ್ ಇಟ್ಕೋಬಹುದು. ಪೂಜಾ ಕೂಡ 3 ಸ್ಟೆಪ್ ವುಡಲ್ಲೇ ಅದು ಪ್ರೊವೈಡ್ ಮಾಡಿದೀವಿ. ವಾಸ್ತು ಪ್ರಕಾರ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಪೂಜಾ ರೂಮ್ ಬಂದಿದೆ. ಮತ್ತೆ ಪೂಜಾ ಮುಂದೆಗಡೆ ಒಂದು ಟೇಬಲ್ ಕೂಡ ಏನಾದ್ರು ಪೂಜಾದು ಥಿಂಗ್ಸ್ ಇಟ್ಕೊಳ್ಳೋದಕ್ಕೆ ಒಂದು ರೆಡಿ ಮಾಡ್ಕೊಟ್ಟಿದ್ವಿ. ಮತ್ತೆ ಪೂಜಾ ಡೋರ್ ನೋಡ್ರೆ ಅದನ್ನು ಟೀಕ್ ಡೋರ್ ಏನಲ್ಲ ಸರ್? ಪೂಜಾನು ಟೀಕ್ ವುಡ್ ಡೋರ್ ಸರ್. ಪೂಜಾ ರೂಮ್ ಕೂಡ ಟೀಕ್ ವುಡ್ ಯೂಸ್ ಮಾಡಿದೀವಿ. ಸೊ ಈ ತರ ಬಂದಿದೆ. ಎಲ್ಲ ಕಾರ್ವಿಂಗ್ ಡಿಸೈನ್ಸ್ ಯೂಸ್ ಮಾಡಿದೀವಿ. ಡಿಸೈನ್ ಓಕೆ. ದೇವ್ರ ಮನೆ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ಕೊಂಡಿದ್ದಾರೆ, ಮೇಲ್ಗಡೆ ಕಟ್ಟೆ ಎಲ್ಲ ಒಂಥರ ಡಿಫ್ರೆಂಟ್. ಅಂದ್ರೆ ಕ್ಲೈಂಟ್ಸ್ ರಿಕ್ವೈರ್ಮೆಂಟ್ ಸರ್. ಕೆಲವರು 1 ಸ್ಟೆಪ್ ಬೇಕು, ಕೆಲವರು 2 ಸ್ಟೆಪ್ ಬೇಕು, ಕೆಲವರು 3 ಸ್ಟೆಪ್ ಬೇಕು. ಹೇಗ್ ಬೇಕು ಹಾಗೆ ನಾವು ನೋಡಿರೋ ಪ್ರಕಾರ ತುಂಬಾ ಜನ 1 ಸ್ಟೆಪ್ ಕೆಳಗಡೆ ಡ್ರೈವರ್ ಮಾಡ್ಕೊಂತಾರೆ. ಬಟ್ ಇವರು ಕ್ಲೈಂಟ್ ಸ್ವಲ್ಪ ಬೇರೆ ತರನೇ ಕ್ಲೈಂಟ್ ರಿಕ್ವೈರ್ಮೆಂಟ್ ಮೈನ್ ಇಂಪಾರ್ಟೆಂಟ್ ನಮಗೆ. ಇಲ್ಲಿ ನೋಡ್ತಾ ಇದ್ದಾರೆ ಪೂಜಾ ಆಪೋಸಿಟ್ ಕೂಡ ಬಂದು ನಿಮಗೆ ವೆಂಟಿಲೇಷನ್ಗೆ ಹೈಡ್ರಾಲಿಕ್ ಪಂಪ್ ಯೂಸ್ ಮಾಡಿದೀವಿ ಶಟರ್ಗೆ. ವೆಂಟಿಲೇಷನ್ ನಿಮ್ಗೆ ಡೈರೆಕ್ಟ್ ಸನ್ಲೈಟ್ ಸೂರ್ಯನ ಬೆಳಕು ಪೂಜಾಗೆ ಬೀಳ್ಬೇಕು. ಔಟ್ ಸೈಡ್ ಮೈನ್ ಡೋರ್ ಮುಂದೆ ನಿಮ್ಗೆ ಸನ್ಲೈಟ್ ಬಿಟ್ಟಿದೀವಿ. ಅದ್ರ ಆಪೋಸಿಟ್ ಪೂಜಾ ರೂಮ್ಗೆ ಸನ್ಲೈಟ್ ಬರಬೇಕು ಅಂದ್ಬಿಟ್ಟು ನಿಮ್ಗೆ ಆಪೋಸಿಟ್ ಒಂದು ವಿಂಡೋ ಶಟರ್ ತರ ಕೂಡ ಕೊಟ್ಟಿದೀವಿ. ನೋಡಿ ನ್ಯಾಚುರಲ್ ಲೈಟ್ಸ್. ನಿಮ್ಗೆ ಬೇಡ ಅಂದ್ರೆ ಕ್ಲೋಸ್ ಮಾಡ್ಕೋಬಹುದು. ಕ್ಲೋಸ್ ಆಗುತ್ತೆ, ಯಾರಿಗೂ ಗೊತ್ತಾಗಲ್ಲ ಇದು ಶಟರ್ ವಿಂಡೋ ಇದೆ ಅಂತ. ಔಟ್ ಸೈಡ್ ಇಂದ ಫಿಕ್ಸ್ಡ್ ಗ್ಲಾಸ್ ಕೂಡ ಇದೆ ನಿಮ್ಗೆ. ಇನ್ಸೈಡ್ ಇಂದ ಶಟರ್ ಇದೆ. ಐಡಿಯಾ ಚೆನ್ನಾಗಿದೆ. ಮತ್ತೆ ಇದೇನ್ ಸರ್ ಯುಟಿಲಿಟಿ? ಸೊ ಯುಟಿಲಿಟಿ ಕೂಡ ಪ್ರೊವೈಡ್ ಆಗಿದೆ ನಿಮಗೆ. 2040 ಯುಟಿಲಿಟಿ ಬರಲ್ಲ ಅಂತ ಕೆಲವರು ನೋಡಿ ನಾವು ಪ್ರೊವೈಡ್ ಮಾಡಿ ಯುಟಿಲಿಟಿ ಕೂಡ ಪ್ರೊವೈಡ್ ಮಾಡಿದ್ದೀವಿ. 3040 ಹೇಗೆ ಯುಟಿಲಿಟಿ ಇರುತ್ತೋ 2040 ಕೂಡ ಯುಟಿಲಿಟಿ ಇದೆ. ಕಂಪ್ಲೀಟ್ MS ಗ್ರಿಲ್ ಸರ್. ಫುಲ್ ಹಾಲ್ ರೌಂಡ್ MS ಗ್ರಿಲ್ ಕ್ಲೋಸ್ ಮಾಡಿದ್ವಿ ಸೇಫ್ಟಿ ಪರ್ಪಸ್. ಸೊ ಇವಾಗ ಹಾಲ್ ಆಯ್ತು, ಪೂಜಾ ಡೋರ್ ಆಯ್ತು, ಸೊ ಕಿಚನ್ ತೋರ್ಸಾಯ್ತು. ನಿಮ್ಗೆ ಡೋರ್ಸ್ ಕೂಡ ನೋಡಿ ವುಡನ್ ಕಲರ್ ಮ್ಯಾಚ್ ಮಾಡಿದೀವಿ. ರೂಮ್ ಡೋರ್ಸ್ ಆಗಿರ್ಬೋದು, ಯುಟಿಲಿಟಿ ಡೋರ್ ಆಗಿರ್ಬೋದು, ಎಲ್ಲ ವುಡನ್ ಲ್ಯಾಮಿನೇಟೆಡ್ ಡೋರೇ ಹೋಗಿದೀವಿ. ತುಂಬಾ ನ್ಯಾಚುರಲ್ ಟೀಕ್ ತರನೇ ಕಾಣಿಸ್ತಾ ಇದೆ ನಿಮಗೆ. ಮತ್ತೆ ಫಸ್ಟ್ ಫ್ಲೋರ್ ಅಲ್ಲಿ ಸರ್ ನಿಮ್ಗೆ ಒಂದು ರೂಮ್ ಕೂಡ ಇದೆ, ಮತ್ತೆ ಕಾಮನ್ ಟಾಯ್ಲೆಟ್ ಕೂಡ ಇದೆ. ನಿಮ್ಗೆ ರೂಮ್ ತುಂಬಾ ಚಿಕ್ಕದು ಅಂತ ಏನು ಫೀಲ್ ಆಗ್ತಾ ಇಲ್ಲ ನೋಡಿ. ಒಂದು ದಿವಾನ ಟೈಪ್ ಇಂಟೀರಿಯರ್ ಪ್ರೊವೈಡ್ ಮಾಡಿರೋದು. ಒಂದು ದಿವಾನ ಟೈಪೇ ಮಾಡಿದೀವಿ ಒಂದು ಸೀಟರ್ ನ. ಮತ್ತೆ ಸ್ಮಾಲ್ ವಾರ್ಡ್ರೋಬ್ಸ್ ಇದೆ. ಅಲ್ಲೂ ಒಂದು ಸ್ಮಾಲ್ ವಾರ್ಡ್ರೋಬ್ಸ್ ಇದೆ ನಿಮ್ಗೆ. ಇದಕ್ಕೂ ಸಿಂಪಲ್ ಒಂದು ಸ್ಮಾಲ್ ಸೀಲಿಂಗ್ ಕೂಡ ಸಿಂಪಲ್ ಆಗಿ ಒಂದು ಪ್ರೊವೈಡ್ ಮಾಡಿದೀವಿ. ಒಂದು ಸ್ವಲ್ಪ ಡಿಫರೆಂಟ್ ಆಗಿ ಮಾಡಿಸಿದ್ದೀರಾ. ಇದಕ್ಕೂ ಕೂಡ 3 ಟ್ರ್ಯಾಕ್ ಇದೆ ವಿಂಡೋ ಕೂಡ. ಇದಕ್ಕೂ ಕೂಡ ಮಸ್ಕಿಟೋ ಮೆಶ್ ಕೂಡ ಪ್ರೊವೈಡ್ ಆಗಿದೆ. ಮತ್ತೆ ಈ ರೂಮ್ಸ್ಗೂ ಕೂಡ 2 ರೂಮ್ಸ್ಗೂ ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದೀವಿ ಸರ್. ಕೆಲವರು ಎಷ್ಟೋ ಜನ ಸರ್ 3040 ಕೆಲವರು ಬಾಲ್ಕನಿ ಕೊಡಲ್ಲ. ನಿಮ್ಗೆ 2040 ಬಾಲ್ಕನಿ ಇದೆ, ಸನ್ಲೈಟ್ ಇದೆ, ಯುಟಿಲಿಟಿ ಇದೆ, ಎಲ್ಲ ಪ್ರೊವೈಡ್ ಮಾಡಿ ಆಲ್ಮೋಸ್ಟ್ ಎಲ್ಲ ಇದೆ. ಏನಿಲ್ಲ ಅನ್ನಂಗಿಲ್ಲ ಈ ಮನೆಗೆ. ಇದು ಟೆಫನ್ ಗ್ಲಾಸ್ ಯೂಸ್ ಮಾಡಿದೀವಿ. ಗ್ಲಾಸ್ ಯೂಸ್ ಮಾಡಿದ್ದೀರಾ. ಮತ್ತೆ ಡೋರ್ ಸೇಮ್ ಲ್ಯಾಮಿನೇಟೆಡ್ ಸೇಮ್ ಎಲ್ಲದಕ್ಕೂ ಸೇಮ್ ಡೋರ್ ಯೂಸ್ ಮಾಡಿದೆ. ಲಾಕ್ ಕೂಡ ಯುರೋಪ ಲಾಕ್ ಪ್ರೊವೈಡ್ ಮಾಡಿದ್ವಿ. ಎಲ್ಲದಕ್ಕೂ ಸೇಮ್ ಲಾಕ್ ಒಂದೇ ತರ ಇದೆ. ಮತ್ತೆ ನಿಮಗೆ ವಾಶ್ರೂಮ್ ನೋಡ್ತಾ ಇದ್ದೀರಾ. ವಾಶ್ರೂಮ್ ಡೋರ್ ಕೂಡ ನೋಡಿ, ಇದು WPC ಡೋರ್. ಇದನ್ನು ನಿಮಗೆ ಪೇಂಟ್ ರೂಮ್ ಡೋರ್ ಮ್ಯಾಚ್ ಆಗ್ಬೇಕಂತ ಪೇಂಟ್ ಎಲ್ಲ ಗ್ರೈನ್ಸ್ ಮ್ಯಾಚ್ ಮಾಡಿದೀವಿ. ವಾಶ್ರೂಮ್ ಕೂಡ ನೋಡಿ ಒಂದು ಕಮೋಡು ಸಪ್ರೇಟ್ ಒಂದು ಗ್ಲಾಸ್ ಕೂಡ ಪ್ರೊವೈಡ್ ಆಗಿದೆ ನಿಮಗೆ. ವೆಟ್ ಏರಿಯಾ ಬೇರೆ, ಇದು ಬೇರೆ ಸಪ್ರೇಟ್. ಎರಡು ಸಪ್ರೇಟ್ ಇದೆ. ಕಮೋಡ್ ಬೇರೆ, ವಾಷಬಲ್ ಬೇರೆ, ಒಂದು ಮಿನಿ ಸಿಂಕ್ ಯೂಸ್ ಮಾಡಿದೀವಿ. ಮತ್ತೆ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸೇ ಯೂಸ್ ಮಾಡಿದೀವಿ. ಟ್ಯಾಪ್ಸ್ ಆಗಿರ್ಬೋದು, ಇನ್ನೊಂದು ಫುಲ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಇದೆ. ಮೇಲ್ಗಡೆ ಒಂದು ಪ್ರೊವಿಷನ್ ಲೈಟ್ಸ್ ಕೂಡ ಕೊಟ್ಟಿದ್ದೀವಿ. ಮಿರರ್ ಮೇಲೆ ಮಿರರ್ ಕೂಡ ಪ್ರೊವೈಡ್ ಮಾಡಿದೀವಿ ಒಂದು. ಓಕೆ. ಇದು ಬಾತ್ರೂಮಲ್ಲಿ ಏನು ಹಾಕ್ಸಿದ್ದೀರಾ ಸರ್? ಟೈಲ್ಸ್ ಎಲ್ಲ ಎಷ್ಟು ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? 55 rupees per square feet ಬಾತ್ರೂಮ್ದು. 55 rupees ಇಂದ ಸ್ಟಾರ್ಟ್ ಆಗುತ್ತೆ. ಇನ್ನು ಇದು ಫ್ಲೋರಿಂಗ್, ಈ ಫ್ಲೋರಿಂಗ್ ಅಲ್ಲ ಸರ್? ಇದು 100 rupees ಸರ್. ಇದು per square feet 100 rupees. ಇದು ಎಷ್ಟು mm ಬರುತ್ತೆ ಸರ್? ಇದು ಥಿಕ್ನೆಸ್ ಸರ್ 12 mm ಬರುತ್ತೆ. ಇದು 12 mm ಬರುತ್ತೆ. ಓಕೆ ಸರ್. ನೆಕ್ಸ್ಟ್ ಇಂಟರ್ನಲ್ ಸ್ಟೇರ್ ಕೇಸ್ ಕೊಟ್ಟಿದ್ದೀವಿ. ಓಕೆ. ಇನ್ನು ಇಲ್ಲೂ ಇದು ಕೂಡ ಸೈಡ್ ಹ್ಯಾಂಡಲ್ SSK ಪ್ರೊವೈಡ್ ಮಾಡಿದ್ದೀವಿ. ಸೊ ಏಜ್ ಆದವರು ಇರ್ತಾರೆ, ಹೌದು, ಹತ್ಕೊಂಡು ಬರ್ಬೇಕಂತ. ಮತ್ತೆ ಎಲ್ಲಾ ಲ್ಯಾಂಡಿಂಗ್ಸ್ ಅಲ್ಲಿ ಕೂಡ ಒಂದು ವೆಂಟಿಲೇಷನ್ಸ್ಗೆ ಸೇಫ್ಟಿ ವಿತ್ ಒಂದು ಸ್ಲೈಡಿಂಗ್ ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಗ್ರಾನೈಟ್ಸ್ ಕೂಡ ನೋಡಿ ತುಂಬಾ, ಇದು ನಿಮಗೆ ಲಫೋರ್ ಅಲ್ಲ, ಗ್ಲಾಸಿ ಫಿನಿಶಿಂಗ್ ಗ್ರಾನೈಟ್ ಯೂಸ್ ಮಾಡಿದ್ದೀವಿ. ಎಲ್ಲ ಕಡೆ ನೋಡಿ, ಇದೆಲ್ಲ ಎಲ್ಲ ಕಡೆ ಗ್ರಾನೈಟ್ ಯೂಸ್ ಮಾಡಿದ್ದೀವಿ. ಮತ್ತೆ ಕಾಂಬಿನೇಷನ್ಸ್ ಕೂಡ ಲೈಟ್ ಡಾರ್ಕ್ ಕೊಟ್ಟಿದ್ದೀವಿ ರೇಸರ್ಗೆ ಮತ್ತೆ ಟಾಪ್ಗೆ. ಸೆಕೆಂಡ್ ಫ್ಲೋರ್ ಬಂದ್ರೆ ನಿಮ್ಗೆ ಇಲ್ಲೊಂದು ಸೀಟರ್ ಸರ್. ಅಂದ್ರೆ ಏನಾದರೂ ನೀವು ಬಂದ್ರೆ ಫ್ರೆಂಡ್ಸ್ ಗೆಸ್ಟ್ ಯಾರೇ ಬಂದ್ರು ಆಲ್ಮೋಸ್ಟ್ ಇಲ್ಲೂ ಕೂಡ ಕುತ್ಕೊಬೋದು, ಇಲ್ಲ ವರ್ಕ್ ಕೂಡ ಮಾಡ್ಬೋದು. ವರ್ಕ್ ಫ್ರಮ್ ಹೋಮ್ ಇರೋರು ಇಲ್ಲೂ ಕೂಡ ವರ್ಕ್ ಮಾಡ್ಬೋದು. ಸೀಟರ್ಸ್ ಇದೆ, ಮೇಲ್ಗಡೆ ಒಂದು ಲಾಫ್ಟ್ ಇದೆ, ಇಲ್ಲೂ ಕೂಡ ಒಂದು ವಿಂಡೋನು ಇದೆ. ಇಲ್ಲೂ ವಿಂಡೋ ಇದೆ. ಆಲ್ಮೋಸ್ಟ್ ನೋಡಿ, ಗಾಳಿ ಬೆಳಕಿಗೆ ಎಲ್ಲೂ ತೊಂದರೆ ಇಲ್ಲ ಸರ್ ಈ ಮನೆ. ಆಲ್ಮೋಸ್ಟ್ ನೀವು ಲೈಟ್ ಆಫ್ ಮಾಡಿದ್ರು ಇಷ್ಟೇ ನಿಮಗೆ ನ್ಯಾಚುರಲ್. ಎಲ್ಲಾ ಕಡೆ ನಿಮ್ಗೆ ಎಲ್ಲೂ ಕೂಡ ಲೈಟ್ಸ್ ಇಲ್ಲ ಅನ್ನೋ ತರ ಇಲ್ಲ ಮನೇಲಿ. ಎಲ್ಲಾ ಕಡೆ ಲೈಟ್ ಪ್ರೊವೈಡ್ ಆಗಿದೆ. ಲೈಟ್ಸ್ ಎಲ್ಲ ಆನ್ ಮಾಡಿದ್ರು ಕೂಡ ಆಫ್ ಮಾಡಿದ್ರು ಕೂಡ ಬೆಳಕು ಬರುತ್ತೆ ನಿಮಗೆ. ಸನ್ಲೈಟ್ ಎಲ್ಲಾ ಕಡೆ ಇದೆ. ಮತ್ತೆ ಕಿಡ್ಸ್ ಬೆಡ್ರೂಮ್ ನೋಡ್ತಾ ಇದೀರಾ, ತುಂಬಾ ದೊಡ್ಡದಾಗಿ ಬಂದಿದೆ ಕಿಡ್ಸ್ ಬೆಡ್ರೂಮ್. ಸರ್ ಇದು ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಇದೆ. ಸ್ಟಡಿ ಕೂಡ ಪ್ರೊವೈಡ್ ಮಾಡಿದೀವಿ. 2 ವಿಂಡೋ ಕೊಟ್ಟಿದೀವಿ. ಕಾಟ್ ಹತ್ರ ಒಂದು, ಸ್ಟಡಿ ಹತ್ರ ಒಂದು, 2 ವಿಂಡೋ ನೀವೇ ಮಾಡ್ಕೊಟ್ಬಿಟ್ಟಿದ್ದೀರಾ ಸರ್? ಇಲ್ಲ, ಇಂಟೀರಿಯರ್ ಅದು ಬೇರೆ. ಇಂಟೀರಿಯರ್ ಬಂದಿದೆ. ಕಾಟ್ ರಿಕ್ವೈರ್ಮೆಂಟ್ ಎಕ್ಸ್ಟ್ರಾ ಕೇಳಿದ್ರು ಅದನ್ನ ಮಾಡಿಸ್ಕೊಟ್ಟಿದ್ದೀರಾ. ಓಕೆ. ಇನ್ನ ಇಲ್ಲಿ ಕಡೆ ನೋಡ್ರಿ ನೀವು ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಆಲ್ಟರ್ನೇಟಿವ್ ಕಲರ್ ಲೈಟ್ ಡಾರ್ಕ್ ಯೂಸ್ ಮಾಡಿದೀವಿ. ಸೇಮ್ ಎಲ್ಲ ಥೀಮು ಒಂದೇ ಥೀಮಲ್ಲಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಹೌದು. ಮತ್ತೆ ಮೇಲ್ಗಡೆ ಫಾಲ್ ಸೀಲಿಂಗ್ ಯೂಸ್ ಮಾಡಿದ್ದಾರೆ. ಫಾಲ್ ಸೀಲಿಂಗ್ ಕೂಡ ಸಿಂಪಲ್ ಆಗಿ ಮಾಡಿದೀವಿ ಸರ್.
ಡನ್. ಇಲ್ಲೂ ಅಷ್ಟೇ ನಿಮಗೆ ಸ್ಟೋರೇಜ್ ಮಾಡಿ ಮತ್ತೆ ಇದೇನಿಲ್ಲ ಇಲ್ಲಿ ವಾಷಿಂಗ್ ಮಿಷಿನ್ ಕೂಡ ಪ್ರೊವೈಡ್ ಮಾಡಿಬಿಟ್ಟಿದ್ದೀವಿ. ಇನ್ಸೈಡೇ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕೆ ಕೂಡ ಪ್ರೊವೈಡ್ ಮಾಡಿ ಪ್ರಾವಿಷನ್ ಕೊಟ್ಟಿದ್ದೀವಿ. ಓಕೆ. ಈ ರೂಮ್ಸ್ಗೆ ವಾಶ್ರೂಮ್ ಇದೆ, ವಾಶ್ರೂಮ್ ಅಟ್ಯಾಚ್ ಟಾಯ್ಲೆಟ್ ಕೂಡ ಪ್ರೊವೈಡ್ ಆಗಿದೆ. ಆಲ್ಮೋಸ್ಟ್ ಎಲ್ಲ ಫಿಟ್ಟಿಂಗ್ಸು ಜಾಗ್ವಾರ್ ಯೂಸ್ ಮಾಡಿದ್ದೀವಿ. ಕಮೋಡ್ ಕೂಡ ಜಾಗ್ವಾರೇ ಯೂಸ್ ಮಾಡಿರೋದು. ಇನ್ನು ಈ ರೂಮಿಂದ ಹೊರಗಡೆ ಬಂದರೆ ನಿಮಗೆ ಇನ್ನೊಂದು ಯೂಜ್ ನಿಮಗೆ ಸರ್ ಯೂಸ್ಲಿ ಇದು ಬಂದು ನಿಮಗೆ ಕಾಮನ್ ಟಾಯ್ಲೆಟ್. ಇದು ಕಾಮನ್ ಅಲ್ಲೇ ಎರಡಿದೆ. ಒಂದು ಕಮೋಡ್ದೇ ಸಪ್ರೇಟ್ ಮಾಡಿದ್ದೀವಿ, ವಾಶ್ರೂಮ್ ಸಪ್ರೇಟ್ ಮಾಡಿದ್ದೀವಿ. ಅಲ್ಲ, ಆ ರೂಮ್ದು ಬೇರೆ ಇದೆ. ಈ ಆ ರೂಮ್ಸ್ ಅಟ್ಯಾಚ್ ಬರಲ್ಲ. ಇಲ್ಲಿ 2 ವಾಶ್ರೂಮ್ಸ್ ಬರುತ್ತೆ ನಿಮಗೆ. ಅಂದರೆ ಈ ಫ್ಲೋರಲ್ಲಿ ನಿಮಗೆ 3 ಬಂದ್ಬಿಡುತ್ತೆ. 3 ಅಂದರೆ ಇದರಲ್ಲಿ ಅಟ್ಯಾಚ್ 2 ಇದೆ. ಇದೆಲ್ಲ ಹೇಳಿದ್ಯಾ? ಒಂದು ನೋಡಿ ವಾಶ್ರೂಮ್ ಇದು ಹೌದು, ದೊಡ್ಡದಾಗಿದೆ ಫುಲ್ಲು. ಈ ಡೋರ್ ಹಿಂದೆ ಇದೆಯಲ್ಲ, ಈ ಡೋರ್ ಹಿಂದೆ ಇರೋದು ಮತ್ತೆ ಇಲ್ಲಿ ಟಾಯ್ಲೆಟ್ ಕೂಡ ಪ್ರೊವೈಡ್ ಆಗಿದೆ. ಅದು ಯಾರಿಗೂ ಗೊತ್ತಾಗಲ್ಲ ನಿಮಗೆ. ಡೋರ್ ಹಿಂದೆಗಡೆ ಬರುತ್ತೆ, ಅಡ್ಡೆ ಸಪ್ರೇಟ್ ಮಾಡಿದ್ದೀವಿ. ನಿಮಗೆ ಇದಕ್ಕೆ ಹ್ಯಾಂಡ್ ಶವರ್ ಕೂಡ ಯೂಸ್ ಮಾಡಿದ್ದೀವಿ. ಇಲ್ಲಿ ಹ್ಯಾಂಡ್ ಶವರು, ಮೇಲ್ಗಡೆ ಕೂಡ ಒಂದು ಶವರ್ ಪ್ರೊವೈಡ್ ಆಗಿದೆ. ಒಂದು ಸಿಂಕು ಕೂಡ ಇದೆ. ನಿಮ್ಗೆ ಏನಾದರೂ ಥಿಂಗ್ಸ್ ಇಟ್ಕೊಳ್ಳೋದಕ್ಕೆ ಕಾರ್ನರ್ ಒಂದು ಸ್ಟ್ಯಾಂಡ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಗೀಸರು, ಮಿರರ್ ಎಲ್ಲ ಇನ್ಸ್ಟಾಲ್ ಆಗಿದೆ ಸರ್. ಏನು ಪೆಂಡಿಂಗ್ಸ್ ಇಲ್ಲ. ಕರ್ಟನ್ ರಾಡ್ ಕೂಡ ನಾವು ಪ್ರೊವೈಡ್ ಮಾಡಿಕೊಟ್ಬಿಟ್ಟಿದ್ದೀವಿ ಸರ್. ಮತ್ತು ಈ ರೂಮ್ಸ್ಗೆ ಮತ್ತೆ ಮಾಸ್ಟರ್ ಬೆಡ್ರೂಮ್ಸ್ ಬಂದರೆ ಈ ರೂಮಲ್ಲಿ ಒಂದು ಕಾಟ್ ಮಾಡಿದ್ದೀವಿ. ಕಿಂಗ್ ಸೈಜ್ ಕಾಟ್ ಇದೆ. ಸ್ಟಡಿ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಸ್ಟಡಿಗೂ ಕೂಡ ನಿಮಗೆ ಲ್ಯಾಮಿನೇಟ್ ಯೂಸ್ ಮಾಡಿ ರಾಫ್ಟರ್ ಯೂಸ್ ಮಾಡಿದ್ದೀವಿ. ಮತ್ತು ಟಾಪಲ್ಲಿ ಕೂಡ ಒಂದು ಲಾಫ್ಟು, ಒಂದು ಡೋರ್ಸ್ ಇದೆ. ಈ ರೂಮ್ದು ನೀವು ಲ್ಯಾಮಿನೇಟ್ ನೋಡ್ತಾ ಇದ್ದೀರಾ, ತುಂಬ ಡಿಫ್ರೆಂಟ್ ಆಗಿದೆ. ಪಿಂಕ್ ಕಲರ್ ಚೂಸ್ ಮಾಡಿ ಗೋಲ್ಡನ್ ಬೀಡಿಂಗ್ ಕೂಡ ಯೂಸ್ ಮಾಡಿದ್ದೀವಿ. 3 ಡೋರ್ ಸ್ಲೈಡಿಂಗ್ ಇದೆ. ಸೊ ಸ್ಪೇಸ್ ಮಾತ್ರ ತುಂಬಾನೇ ಇದೆ. ತುಂಬ ಇದೆ. ಓ, ಇಲ್ಲೇ ನಾವು ಡ್ರೆಸ್ಸಿಂಗ್ ಯೂನಿಟ್ ಮಾಡಿಸ್ಬಿಟ್ಟಿದ್ದೀರಾ ಸರ್? ಡ್ರೆಸ್ಸಿಂಗ್ ಟೇಬಲ್ ಇದು, ಇದರಲ್ಲೇ ಕೂಡ ನಿಮಗೆ ಇನ್ಕ್ಲೂಡ್ ಆಗಿದೆ. ಸೊ ನೋಡಿ, ಇದು ನಿಮಗೆ ಎದ್ದಾಗ ಮಿರರ್ ಕಾಣಬಾರ್ದು ಅಂದ್ಬಿಟ್ಟು ನಿಮಗೆ ಅಡಿಷನಲ್ ಒಂದು ಡೋರ್ನ ಅಡಿಷನಲ್ ಡೋರ್ ಇದೆ ಸರ್. ಔಟ್ ಸೈಡ್ ಒಂದು ಡೋರ್ ಇರುತ್ತೆ, ಒಳಗಡೆ ಒಂದು ಡೋರ್ ಇರುತ್ತೆ ನಿಮಗೆ. ಮತ್ತೆ ಇದು ಬ್ಯಾಕ್ ಸೈಡು ನೀವು ಅಷ್ಟೇ ಏನಾದರೂ ಥಿಂಗ್ಸ್ನ ಇಟ್ಕೋಬೋದು. ಸೊ ಮಿರರ್ ಕಾಣಬಾರ್ದು ಎದ್ದಾಗ ಅನ್ನೋದು ಒಂದು ಕಾನ್ಸೆಪ್ಟ್. ನಿಮಗೆ ಸ್ಲೈಡಿಂಗ್ ಡೋರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಸ್ಲೈಡ್ ಆಗುತ್ತೆ, ಅಷ್ಟೇ ಸ್ಟೋರ್ ಏನೋ ಮಾಡ್ಕೋಬಹುದು. ಡೋರ್ಸ್ ಎಲ್ಲ ಸೇಮ್ ಆರ್ಟಿಸ್ ಎಲ್ಲ ಒಂದೇ ಇದೆ ಸರ್. ಸೇಮ್ ಡೋರ್ ಎಲ್ಲ ಕಡೆನೂ ನಿಮಗೆ ಒಂದೇ ಕಾಣುತ್ತೆ. ಮತ್ತೆ ಸ್ವಿಚಸ್ ಎಲ್ಲ ನೋಡ್ತಾ ಇದ್ದಾರೆ. ಸ್ವಿಚಸ್ ಎಲ್ಲ ಹ್ಯಾಂಕರ್ ಯೂಸ್ ಮಾಡಿದ್ದೀವಿ. ಸೊ ಈಗ ನಾವು ಸೆಕೆಂಡ್ ಫ್ಲೋರಲ್ಲಿ ಹೋಗ್ತಾ ಇದೀವಿ. ಈ ಲ್ಯಾಂಡಿಂಗ್ಸ್ ಅಲ್ಲಿ ಕೂಡ ನಿಮಗೆ ನಾನು ವೆಂಟಿಲೇಷನ್ ಒಂದು ಲ್ಯಾಂಡಿಂಗ್ಸ್ ಅಲ್ಲಿ ವಿಂಡೋ ಪ್ರೊವೈಡ್ ಮಾಡಿದ್ದೀವಿ. ಓಕೆ. ಆಲ್ಮೋಸ್ಟ್ ಎಲ್ಲ ಲ್ಯಾಂಡಿಂಗಲ್ಲೂ ನಿಮಗೆ ನ್ಯಾಚುರಲ್ ಲೈಟ್. ಎಲ್ಲ ಲ್ಯಾಂಡಿಂಗ್ಸ್ ಅಲ್ಲಿ ನ್ಯಾಚುರಲ್ ಲೈಟ್ಸ್ ಇದೆ. ಸೊ ಇಲ್ಲಿ ನೋಡ್ತಿರ್ಬೋದು ಸ್ಕೈ ಲೈಟ್ ಎಷ್ಟು ನಿಮಗೆ ಈ ಜಾಗದಲ್ಲಿ ಎಷ್ಟು ಬೆಳಕು ಬರ್ತಾ ಇದೆ. ಕೂಡ ಸನ್ಲೈಟ್ ಯೂಸ್ ಮಾಡಿದ್ದೀವಿ ನಿಮಗೆ. ಹೌದು, ಬೆಳಕು ತುಂಬ ಚೆನ್ನಾಗಿ ಬಂದಿದೆ. ಇಲ್ಲೆಲ್ಲೂ ನಾವು ಲೈಟೇ ಆನ್ ಮಾಡಿಲ್ಲ. ಆ್ಯಕ್ಚುಲಿ ಲೈಟ್ ಆನ್ ಮಾಡಿಲ್ಲ. ಔಟ್ ಸೈಡ್ ಟೆರೇಸ್ಗೆ ಹೋಗ್ಬೇಕಂದ್ರೆ ಈ ಡೋರ್ ನಿಮಗೆ ಓಪನ್ ಮಾಡಬೇಕು. ರೈಟ್ ಸೈಡ್ ಹೋದ್ರೆ ರೂಮ್ ಸಿಗುತ್ತೆ ನಿಮಗೆ. ಇಲ್ಲೊಂದು ರೂಮ್ ಮಾಡಿದ್ದೀರಾ? ರೂಮ್ ಇದೆ, ತುಂಬ ದೊಡ್ಡದಾಗಿದೆ, ತುಂಬ ಯೂಸ್ ಆಗಿದೆ. ಸೊ 400 ಸ್ಕ್ವೇರ್ ಫೀಟಲ್ಲಿ ರೂಮ್ ಮಾಡಿಸ್ಕೊಂಡಿದ್ದಾರೆ. ಓಕೆ. ಸ್ಮಾಲ್ ಒಂದು ಟಾಯ್ಲೆಟ್ ಇದೆ. ಮಿನಿ ಟಾಪಲ್ಲಿ ಒಂದು ಕಿಚನ್ ಕೂಡ ಪ್ರೊವೈಡ್ ಆಗಿದೆ. ಅಂದರೆ ಇಲ್ಲಿ ಅವ್ರ ಮನೇಲಿ ಯಾರು ಗೆಸ್ಟ್ ಬಂದ್ರು ಮಾಡ್ಕೊಂಡು ತಿನ್ಬೇಕಂದ್ರು ಫ್ರೆಂಡ್ಸ್ ಸರ್ಕಲ್ ಇದ್ರು ಕೂಡ ಅಡಿಷನಲ್ಸ್ ಒಂದು ಕಿಚನ್ ಬೇಕು ಅಂದ್ಬಿಟ್ಟು ರಿಕ್ವೈರ್ಮೆಂಟ್ ಹೇಳಿದ್ದಾರೆ. ಅದು ಅಡಿಷನಲ್ ಕಿಚನ್ ಕೂಡ ಮಾಡಿದ್ದೀವಿ. ಇಲ್ಲ ಸ್ಮಾಲ್ ಒಂದು ಇದೊಂದು ವಾರ್ಡ್ರೋಬ್ಸ್ ಇದೆ, ಮತ್ತೆ ಲಾಫ್ಟ್ ಕೂಡ ಪ್ರೊವೈಡ್ ಮಾಡಿದ್ದೀವಿ ಸ್ಟೋರೇಜ್ಗೆ. ಆಲ್ಮೋಸ್ಟ್ ಎಲ್ಲ ನೀವು ಫ್ಲೋರಿಂಗು 4x6 ಸೇಮ್ 4x6 ಎಲ್ಲ ಫ್ಲೋರಿಂಗ್ ಕೂಡ 4x6 ಹೋಗಿದ್ದೀವಿ. 2x4 ಎಲ್ಲೂ ಕೂಡ ಪ್ರೊವೈಡ್ ಮಾಡಿಲ್ಲ. ವಾಲ್ಗೆ ಮಾತ್ರ ಪ್ರೊವೈಡ್ ಆಗಿದೆ. ಇದೊಂದು ವಾಶ್ರೂಮ್ ಇದೆ, ಸ್ಮಾಲ್ ವಾಲ್ರೂಮ್. ಈ ಕಡೆ ಬಂದರೆ ಕಂಪ್ಲೀಟ್ ಟೆರೆಸ್ ಬಂದ್ಬಿಡುತ್ತೆ ಸರ್. ಕಂಪ್ಲೀಟ್ ಟೆರೆಸ್. ಸನ್ಲೈಟ್ ಇದು ಕೂಡ ಟೆಫನ್ ಗ್ಲಾಸ್ ಯೂಸ್ ಮಾಡಿದ್ದೀವಿ ಸನ್ಲೈಟ್ಗೆ. ಇಲ್ಲಿ ಬಟ್ಟೆ ಒಣಗಾಕೋದಕ್ಕೆ ಕೂಡ 2 ಟೀ ಹ್ಯಾಂಗಲ್ ಪ್ರೊವೈಡ್ ಮಾಡಿದ್ದೀವಿ. ಟ್ಯಾಂಕ್ ರೂಮ್ ಹೋಗೋದಕ್ಕೆ ಒಂದು ಸ್ಮಾಲ್ ಲ್ಯಾಡರ್. ಟೆರೆಸ್ಗೂ ಕೂಡ ಸೇಫ್ಟಿ ಡೋರ್ ಒಂದು ಯೂಸ್ ಮಾಡಿದ್ದೀವಿ. ನೋಡಿ, ಮನೆ ತುಂಬ ಚೆನ್ನಾಗಿ ಬಂದಿದೆ ವೀಕ್ಷಕರ. ಸೊ ಪ್ಲಾನಿಂಗ್ ತುಂಬ ಚೆನ್ನಾಗಿದೆ. ಎಲಿವೇಷನ್ ಡಿಸೈನ್ ಆಗಿರಲಿ, ಸ್ಟ್ರಕ್ಚರ್ ಡಿಸೈನ್ ಆಗಿರಲಿ, ಹೌದು ಸರ್. ಕಂಪ್ಲೀಟ್ ಒಂದು ಮನೆ ಕಟ್ಟಬೇಕು ಅಂತ ಬಂದಾಗ ಸುಮ್ಮನೆ ಅಂತೂ ಅಲ್ಲ, ಒಂದು ಕಂಪ್ಲೀಟ್ ಒಂದು ಪ್ಲಾನಿಂಗ್ ಇದ್ರೇ ನೀವು ಒಂದು ಕಂಪ್ಲೀಟ್ ಮನೆ ಆಗುವಂಥದ್ದು. ಸೊ 1 ವರ್ಷ ಹಿಡಿತು ಅಂತ ಹೇಳಿದ್ರು. 1 ಇಯರ್ ಕಂಪ್ಲೀಟ್ ಆಗಿದೆ. ಬಟ್ ಮನೆ ಮಾತ್ರ ತುಂಬ ಚೆನ್ನಾಗಿದೆ. ಸೊ ನೀವು ಏನಾದರೂ ಒಂದು ಮನೆ ಕಟ್ಟಬೇಕು, ಬೆಂಗಳೂರಲ್ಲಿ ಒಂದು ಕನ್ಸಿನ ಮನೆ ಕಟ್ಟಬೇಕು ಅಂತ ಹುಡುಕ್ತಾ ಇದ್ರೆ ಸೊ GK ಕನ್ಸ್ಟ್ರಕ್ಷನ್ ಖಂಡಿತ ಬರ್ಬೋದು ಸರ್. ಈಗ ಒಂದು ಕಾಲ್ ಮಾಡ್ತಾರಂದರೆ ಸೊ ಫಸ್ಟ್ ಪ್ರೊಸೆಸ್ ಏನಿರುತ್ತೆ? ಫಸ್ಟು ನೀವು ಕೊಟೇಶನ್ ಕೊಟ್ಬಿಡ್ತೀರಾ ಅಥವಾ ಮೊದಲು ನಾವು ಆಫೀಸ್ಗೆ ಬರ್ತೀರಾ? ಜಸ್ಟ್ ಎಕ್ಸಾಂಪಲ್ ಈ ವಿಡಿಯೋ ನೋಡ್ತಾರೆ ಅಂತ ಇಟ್ಕೊಳ್ಳಿ. ಕಸ್ಟಮರ್ಸ್ ಕಾಲ್ ಮಾಡ್ತಾರೆ, ಸರ್ ನಮ್ದೊಂದು ಕನ್ಸ್ಟ್ರಕ್ಷನ್ ಇದೆ ಮಾಡಬೇಕು ಅಂತ ಹೇಳಿದಾಗ ಏನು ಡೈಮೆನ್ಷನ್ ಇದೆ ಕೇಳ್ಕೊತೀವಿ. ಕ್ಲೈಂಟ್ಸ್ ರಿಕ್ವೈರ್ಮೆಂಟ್ ಏನಿದೆ ತಿಳ್ಕೊತೀವಿ. ಅದ್ರ ಪ್ರಕಾರ ಒಂದು ಕೋಟ್ ಕೊಡ್ತೀವಿ. ಕೋಟ್ ಕೊಟ್ಕೊಂಡು ಅವ್ರಿಗೆ ಫೈನಲೈಸ್ ಓಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದೆ ಅಂದರೆ ಆಫೀಸಿಗೆ ಬಂದು ವಿಸಿಟ್ ಮಾಡಿದ್ರೆ ಫೈನಲೈಸ್ ಮಾಡಿಕೊಡ್ತೀನಿ. ನಂತರ ಪ್ಲಾನಿಂಗು, ಸ್ಟ್ರಕ್ಚರ್ ಡಿಸೈನು, ಸೈಟ್ ವಿಸಿಟು ಶುರು ಮಾಡ್ತೀವಿ. ಸರ್ ನಾನು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕೇಳಬೇಕು. ಮಾರ್ಕೆಟಲ್ಲಿ ಸಾಕಷ್ಟು ಕಂಪ್ನಿಗಳಿದೆ. ಹೌದು. 1600 ರೂಪಾಯಿಂದನೂ ಕಟ್ಕೊಡೋರು ಇದ್ದಾರೆ. ನೀವು ಹೇಳ್ತಾರೆ ಸ್ಟಾರ್ಟಿಂಗ್ ನಮ್ಮದು 1800 ಇದೆ ಸರ್. 1500 ಕೂಡ ಮಾಡ್ಕೊಡ್ತೀವಿ ಅಂತ ಬರಬೇಕು. ಬಟ್ ಕಂಪ್ಲೀಟ್ ಮಾಡಾದ್ಮೇಲೆ 1500 ಇದೆಯಾ ಅದನ್ನು ಚೆಕ್ ಮಾಡ್ಕೊಳ್ಳಿ ಫಸ್ಟ್. 1800 ಅಂತೇಳಿ ಏನೇನು ಕೊಡ್ತಾವ್ರೆ ಅದು ನೀವು ಕೊಡ್ತಾ ಇದ್ದಾರೆ, ಏನೇನು ಕೊಡ್ತಾ ಇಲ್ಲ ಫಸ್ಟ್ ತೊಗೊಳ್ಳಿ. ಅವ್ರ ಹತ್ರ ತೊಗೊಳ್ಳಿ, ನಮ್ಮ ಹತ್ರ ತೊಗೊಳ್ಳಿ, ಕಂಪ್ಯಾರಿಟಿವ್ ಮಾಡಿ. ಎಲ್ಲಿ ವರ್ತ್ ಅನ್ಸುತ್ತೆ ಅಲ್ಲಿ ಬನ್ನಿ. ನಿಮ್ಮ ಕನ್ಸ್ಟ್ರಕ್ಷನ್ ನಾನು ಆಗಿರೋ ಸೈಟ್ ವಿಸಿಟ್ ಕೂಡ ಮಾಡಿಸ್ತೀವಿ. 4-5 ಬಂದು ವಿಸಿಟ್ ಮಾಡಿ. ಕ್ಲೈಂಟ್ಸ್ ಒಪಿನೋ ತಿಳ್ಕೊಳ್ಳಿ. ಕ್ಲೈಂಟ್ಸ್ ಏನು ಹೇಳ್ತಾರೆ ಅದನ್ನ ನೋಡಿ ಆಮೇಲೆ ನಂತರ ನೀವು ನಮ್ಮ ನಾವು ಇವಾಗ ಕ್ಲೈಂಟ್ಸ್ ಹತ್ರ ಮಾತಾಡ್ಸೋಣ. ಸೊ ಅವರು ಏನು ಹೇಳ್ತಾರೆ ಅದನ್ನು ನಿಮಗೆ ತಿಳಿಸ್ಕೊಡ್ತೀವಿ. ಸೊ ಅವ್ರ ಹತ್ರ ಮಾತಾಡ್ಸೋಣ ಬನ್ನಿ.
ಸೊ ಬನ್ನಿ ಕ್ಲೈಂಟ್ ಕೂಡ ಇದ್ದಾರೆ, ಅವ್ರ ಹತ್ರ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ಕಂಪ್ಲೀಟ್ ಆಗಿದೆ ಮನೆ, ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ನಮಗೆ ಇನ್ಶಿಯಲಿ ನಾವು ಒಂದು 2-3 ಕಡೆ ರೆಫರೆನ್ಸ್ ನೋಡಿ ಅವ್ರ ಮನೆ ಎಲ್ಲ ಚೆಕ್ ಮಾಡಿಬಿಟ್ಟು ಅವ್ರ ಫ್ರೆಂಡ್ಸ್ ಎಲ್ಲ ಮಾಡಿಸಿದ್ರು. ಸೊ ಅವನ್ನೆಲ್ಲ ನೋಡ್ಬಿಟ್ಟು ಮನೆ ಎಲ್ಲ ಒಂದು ಕಾನ್ಫಿಡೆನ್ಸ್ ಬಂತು ಅವಾಗ ಅವ್ರ ಹತ್ರ ಮಾಡಿಸ್ಬೋದು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಅವ್ರನ್ನ ತಿರ್ಗಿ ಸೈಟಿಗೆ ಕರ್ಕೊಂಡ್ಬಂದು ಎಲ್ಲ ಚೆಕ್ ಮಾಡಿಸಿ ಎಲ್ಲ ಮಾಡಿ, ಸೊ ಆಲ್ಮೋಸ್ಟ್ 1.5 year ಆಯಿತು. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿ ಬಂದಿದೆ. ಅನ್ಕೊಂಡಿರೋ ಥರ ಬಂದಿದೆ ಸರ್? ಅನ್ಕೊಂಡಿದ್ದೆಲ್ಲ 99% ಆಗಿದೆ. ಸೊ ಹಿಯರ್ ಅಂಡ್ ದೇರ್ ಸ್ಮಾಲ್ ಅದು ಪರವಾಗಿಲ್ಲ, ಬಟ್ ಓವರ್ ಆಲ್ ಕ್ವಾಲಿಟಿ ವೈಸು ಆಮೇಲೆ ಟೈಮಿಂಗ್ಸು ಅಷ್ಟೇ ನಾವು ಹೇಳಿದ ಟೈಮಲ್ಲೇ ಮುಗಿಸ್ಕೊಟ್ಟಿದ್ದಾರೆ. ಓಕೆ, ಯಾಕಂದರೆ ಈಗ ನಮ್ಮ ವ್ಯೂವರ್ಸ್ ಕೂಡ ನೋಡ್ತಾ ಇರ್ತಾರೆ, ಸೊ ಕೊಡಬೇಕು ಬೇಡ, ಯಾಕಂದ್ರೆ ಒಂದು ಮನೆ ಕಟ್ಟಬೇಕು ಅಂತ ಬಂದಾಗ ಸಾಕಷ್ಟು ಕಡೆ ಓಡಾಡ್ತಾರೆ, ಎಲ್ಲಿ ಕೊಡಬೇಕು ಏನೋ ಹೇಗೆ. ನಮ್ಮದು ಅಷ್ಟೇ ಇನಿಷಿಯಲಿ ಸಿಕ್ಕಾಪಟ್ಟೆ ರಿವ್ಯೂ ಮಾಡಿದ್ವಿ, ಅಲ್ಲಿ ಇಲ್ಲಿ ಎಲ್ಲ ಸರ್ಚ್ ಮಾಡಿ ಎಲ್ಲ ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡಬೇಕಲ್ಲ. ಸೊ ನಾಟ್ ಓನ್ಲಿ ಫೈನಾನ್ಷಿಯಲಿ, ಇದು ಕ್ವಾಲಿಟಿ ವೈಸ್, ಆಮೇಲೆ ನಮಗೆ ನಾವು ಹೇಳಿದ ಫೀಡ್ಬ್ಯಾಕ್ಸ್ ಎಲ್ಲ ಫ್ಲೆಕ್ಸಿಬಲ್ ಇರಬೇಕು, ನಾವು ಹೇಳಿದ ಫೀಡ್ಬ್ಯಾಕ್ ಎಲ್ಲ ತಗೋಬೇಕು. ಅದರಲ್ಲೆಲ್ಲ ಪಾಪ ಗಿರೀಶ್ ಅವರು ನಾವು ಏನೇ ಹೇಳಿದ್ರು ಸಣ್ಣ ಪುಟ್ಟದ್ದು ಏನೇ ಹೇಳಿದ್ರು ಪಾಪ ಅವರು ಪೇಷನ್ಸ್ ಆಗಿ ಕೇಳ್ಬಿಟ್ಟು ಆಮೇಲೆ ಅವ್ರದ್ದು ಥಾಟ್ಸು ಅಪ್ಲೈ ಮಾಡಿ ನಮಗೂ ಕನ್ವಿನ್ಸ್ ಮಾಡಿ, ಸೊ ಆ ಥರ ಇದರಲ್ಲೆಲ್ಲ ಒಳ್ಳೆ ಚೆನ್ನಾಗಿ ಬಂದಿದೆ. ಮನೆ ಕನ್ಸ್ಟ್ರಕ್ಷನ್ಸ್ ಎಲ್ಲ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಸೊ ಈಗ ಸ್ವಲ್ಪ ಖುಷಿಯಾಗಿದೆ ಮನೆ ಅಂತ ಹೇಳಿ. ಸರ್ ಕ್ವಾಲಿಟಿ ಓಕೆ, ಕನ್ಸ್ಟ್ರಕ್ಷನ್ ಫೈನ್, ಫೀಡ್ಬ್ಯಾಕ್ ಅಷ್ಟೇ ಸರ್. ನಾವು ಯಾವ ಥರ ಬೇಕು ಅಂದಿದ್ವು, ಕೆಲವೊಂದೇನೋ ಬೇರೆ ಥರ ಇದ್ರು ನಮ್ಗೆ ಹೀಗೆ ಬೇಕು ಅಂದಿದ್ದಕ್ಕೆ ಅವ್ರು ಎಫರ್ಟ್ ಹಾಕಿ ಚೇಂಜ್ ಮಾಡಿಸ್ಕೊಟ್ಟಿದ್ದಾರೆ. ಏನೋ ನಾವು ಮಾಡಿದ್ವಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತ ಎಲ್ಲೂ ಹೇಳಿಲ್ಲ. ನಮ್ಗೆ ಇದು ಹಿಂಗೆ ಬೇಕಿತ್ತು ಸರ್ ಅಂದ ತಕ್ಷಣ ಓಕೆ ಮೇಡಮ್ ವೇಟ್ ಮಾಡಿ ನಾಳೆ ಬಂದು ನೋಡಿ ಅಷ್ಟೊತ್ತಿಗೆ ಆಗಿರುತ್ತೆ ಅಂತ ಮಾಡ್ಕೊಟ್ಟಿದ್ದಾರೆ. ಆಮೇಲೆ ಅಂದ್ರೆ ನೀವು ಬೇರೆ ಕಡೆನೂ ಎಂಕ್ವೈರಿ ಮಾಡಿದ್ರ? ನಾವು 2-3 ಕಡೆ ನೋಡಿ ಎಲ್ಲ ನೋಡಿ ಇವ್ರು ಕಟ್ಟಿರೋ 2 ಮನೆ ನೋಡಿ ಆಮೇಲೆ ಡಿಸೈಡ್ ಮಾಡಿದ್ದು ಇವ್ರ ಹೋಗೋಣ. ಅಂದ್ರೆ ಒಂದ್ ಮನೆ 2030 ನೋಡ್ಕೊಂಡು ಬಂದ್ವಿ, ತುಂಬಾ ಚೆನ್ನಾಗಿತ್ತು. ಅದಾದ್ಮೇಲೆ ನಮಗೆ 2030ನೇ ಅಷ್ಟು ಚೆನ್ನಾಗಿ ಕಟ್ಮೇಲೆ ನಮ್ಮ ಸೈಟ್ ಇನ್ನೂ ಚೆನ್ನಾಗಿ ಕಟ್ಬೋದು ಅಂತ ಕಾನ್ಫಿಡೆನ್ಸ್. ಯಾಕಂದ್ರೆ ನಾವು JK ಕನ್ಸ್ಟ್ರಕ್ಷನ್ ಸುಮಾರು ವಿಡಿಯೋಸ್ನ ನಾವು ಮಾಡಿದ್ವಿ, ಬಜೆಟ್ ಅಲ್ಲಿ ಕಟ್ಕೊಡ್ತಾರೆ. ಇನ್ನೊಂದು ಏನಂತಂದ್ರೆ ನೀವು 30-40 40-60 ಕಟ್ಟೋದು ಅಷ್ಟು ಚಾಲೆಂಜಿಂಗ್ ಅಲ್ಲ, ಯಾಕಂತಂದ್ರೆ ಸ್ಪೇಸ್ ಇರುತ್ತೆ ಕಟ್ಬೋದು. ಬಟ್ 2030ನಲ್ಲಿ 2040ನಲ್ಲಿ ಆ ಪ್ಲಾನ್ ಮಾಡಿ ಅಷ್ಟು ಕನ್ವಿನ್ಸ್ ಮಾಡಿ ಈ ತರ ಎಲ್ಲ ಮಾಡೋದು ಸ್ವಲ್ಪ ಚಾಲೆಂಜಿಂಗ್. ಅದರಲ್ಲಿ ಹೌದು ವಾಸ್ತು ಕಂಪ್ಲೇಂಟ್ ಇದೆ. ಸೊ ಅದೆಲ್ಲ ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡಿ ಈ ಚಾಲೆಂಜಿಂಗ್ ವರ್ಕ್ನ ಆ ಟೈಮಲ್ಲಿ ಮುಗಿಸೋದಿದೆಯಲ್ಲ, ದಟ್ಸ್ ರಿಯಲಿ ಇಂಪಾರ್ಟೆಂಟ್. ಅದು ಮಾತ್ರ ಒಳ್ಳೆ ಫೈನಾನ್ಷಿಯಲಿ ಆಲ್ಸೋ. ಆಮೇಲೆ ವಾಟ್ ಎವರ್ ನಮ್ಮ ಬಜೆಟ್ ಏನಿತ್ತು ಅದರಲ್ಲೇ ಆಗಿದೆ, ಆಲ್ಮೋಸ್ಟ್ ಎಲ್ಲ ಆಗಿದೆ. ಓವರ್ ನಮ್ದು ಏನಾದರೂ ಸ್ಮಾಲ್ ರಿಕ್ವೈರ್ಮೆಂಟ್ ಇದ್ರು ಅದು ಮೀಟ್ ಆಗಿದೆ. ಸೊ ಅದೇನು ಪ್ರಾಬ್ಲಮ್ ಇಲ್ಲ. ಅಂದ್ರೆ ವ್ಯೂವರ್ಸ್ ನೀವು ಹೇಳಿ ಸರ್ ಒಂದ್ಸಲಿ ಕೊಡ್ಬೋದಾ, ಹೇಗೆ ಸರ್ ಗಿರೀಶ್ ಅವ್ರಿಗೆ ಒಪ್ಪಿಸ್ಬೋದಾ, ಮನೆ ಕಟ್ಕೊಡ್ತಾರ ಅನ್ನೋದನ್ನ? ಇಲ್ಲ, ವ್ಯೂವರ್ಸ್ಗೆ ಒಂದು ಪಾಯಿಂಟ್ ಏನಂತಂದ್ರೆ, ನೀವು ಬೇರೆ ಕಡೆ ನೋಡಿ ಪರವಾಗಿಲ್ಲ, ಎಲ್ಲ ಕಡೆ ಇದು ಮಾಡಿದ್ರು ಕ್ವಾಲಿಟಿ ವೈಸು ನಿಮ್ಮ ಬಜೆಟಲ್ಲಿ ನಿಮ್ಗೆ ಯಾವ ರೀತಿ ಏನೋ ಚೇಂಜಸ್ ಇತ್ತು ಅಂತಂದ್ರೂ ನೀವು ಫುಲ್ಲಿ ನೀವು ಗ್ಯಾರಂಟಿಡ್ ನೀವು ಫ್ಲೆಕ್ಸಿಬಲ್ ಆಗಿ ನೀವು ರೆಫರ್ ಮಾಡ್ಕೋಬೋದು, ಏನೂ ಇಶ್ಯೂಸ್ ಇಲ್ಲ. ಸೊ ಕ್ವಾಲಿಟಿ ವೈಸ್ ವೆರಿ ಗುಡ್. ನೋಡಿ ಖಂಡಿತ ವೀಕ್ಷಕರೇ, ಕೊಡಿ, ಮನೆ ಕಟ್ಟಬೇಕಂತ ಬಂದಾಗ ಖಂಡಿತ ನಿಮಗೆ ಮುಗಿಸ್ಕೊಡ್ತಾರೆ ಅಂತ ಹೇಳ್ತಾರೆ. ಸರ್ ಥ್ಯಾಂಕ್ ಯು, ಇಷ್ಟೆಲ್ಲ ರಿವ್ಯೂ ಕೊಟ್ಟಿದ್ದೀವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮ್ಯಾಮ್.